ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಎಲ್ಲ ಹೇಗಿದ್ದೀರಾ? ಮತ್ತು ಯುಗಾದಿ ಹಬ್ಬಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ನಡೀತಿದೆ ಅಂದರೆ, ಬಿಸ್ನೆಸ್ ಸೀರೀಸ್ ನಡೀತಾ ಇರೋದ್ರಿಂದ ಆಲ್ಮೋಸ್ಟ್ ಬಿಸ್ನೆಸ್ ಪೀಪಲ್ ಜಾಸ್ತಿ ಜನ ಆ್ಯಕ್ಟಿವ್ ಆಗಿರ್ತಾರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಅಂದರೆ ಬಿಸ್ನೆಸ್ ಮಾಡೋರು ಮತ್ತು ಬಿಸ್ನೆಸ್ ಮಾಡ್ತಿರೋರು. ಸೊ ಹಂಗಾಗಿ ಯುಗಾದಿ ಹಬ್ಬ ಇವಾಗ ಪ್ರತಿಯೊಬ್ಬರು ಬಿಸ್ನೆಸ್ ಮಾಡ್ತಿರೋರ್ಗೂ ಒಂಥರ ಸಂಭ್ರಮದ ಹಬ್ಬ. ಇದೆಲ್ಲ ಮಿಷಿನರಿ ಐಟಮ್ಸು ಮತ್ತು ಅವ್ರದ್ದು ಏನೇನಿದೆ ಎಲ್ಲ ಒಂದು ಕಡೆ ಇದು ಮಾಡಿ, ಅದಕ್ಕೊಂದು ದಿನ ರೆಸ್ಟ್ ಕೊಟ್ಟು ಪೂಜೆ ಮಾಡಿ, 5 ಆಗಳಿಗೆ 5 ಪೂಜೆ ಅಂತೆಲ್ಲ. ಸೊ ತುಂಬ ಚೆನ್ನಾಗಾಗೋದು ಹಬ್ಬ ಇದು. ಸೊ ಯಾವ ರೀತಿ ಆಗ್ತಿದೆ, ನಿಮ್ಮ ಪ್ರಿಪ್ರೇಷನ್ ಹೇಗೆ ಆಗ್ತಿದೆ ಅಂತ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಕ್ಲೀನಿಂಗ್ ಇದೆ ಗಾಯ್ಸು, ಕ್ಲೀನ್ ಮಾಡಿ ಇದು ಫಸ್ಟ್ ಹಬ್ಬ ನಂದು. ಸೊ ಹಂಗಾಗಿ ಫಸ್ಟ್ ಹಬ್ಬ ಆಗಿರೋದ್ರಿಂದ ಫುಲ್ಲು ಒಂದು ಸ್ವಲ್ಪ ಕ್ಲೀನಾಗಿ ಕ್ಲೀನ್ ಮಾಡಿ, ಮತ್ತು ಒಂದು ಸ್ವಲ್ಪ ಲೈಟಾಗಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಏನಿಲ್ಲ, ಲೈಟಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದೊಂದು ಪ್ಲ್ಯಾನಿಂಗಲ್ಲಿದೆ. ಸೊ ಹಂಗಾಗಿ ಒಂದು ಸ್ವಲ್ಪ ಟೈರ್ಡ್ ಫೇಸ್ ಇದೆ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ, ಸೊ ಇವತ್ತಿನ ತಮ್ಮಲ್ಲಿ ನೋಡಿರ್ತೀರ ಗಾಯ್ಸ್, ಸೊ ಬಿಸ್ನೆಸ್ ರಿಲೇಟೆಡೇ ಮಾಡ್ತಾ ಇರೋದು. ಇವತ್ತಿನ ವೀಡಿಯೋನೂ ಕೂಡ ಬಿಸ್ನೆಸ್ ರಿಲೇಟೆಡೇ ಬರುತ್ತೆ. ಸೊ ಪ್ರೀವಿಯಸ್ ವೀಡಿಯೋ ಏನಾಗಿತ್ತು ಅಂದರೆ, ಫ್ರ್ಯಾಂಚೈಸಿ ಬೆಸ್ಟಾ ಸ್ಟಾರ್ಟಪ್ ಬೆಸ್ಟಾ ಅಂತ ಒಂದು ವೀಡಿಯೋ ಮಾಡಿದ್ದೆ, ಅಂದರೆ ಓನ್ ಬಿಸ್ನೆಸ್ಸು ಅಥವಾ ಫ್ರ್ಯಾಂಚೈಸಿ ಯಾವ್ದು ಬೆಸ್ಟು ಅಂತ. ಸೊ ಗೈಸ್ ಅದು ಆಲ್ಮೋಸ್ಟ್ 100% ಅದರಲ್ಲೇ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ. ಮತ್ತು ಅದರಲ್ಲಿ ಒಂದೆರಡು ಪಾಯಿಂಟು, ಅಂದರೆ ಯಾವುದ್ರಲ್ಲಿ ಬೇಗ ಪ್ರಾಫಿಟ್ ಮಾಡ್ಬೋದು, ಲಾಸ್ ಯಾವುದ್ರಲ್ಲಿ ಅವಾಯ್ಡ್ ಮಾಡ್ಬೋದು, ಎಲ್ಲ ಆಲ್ಮೋಸ್ಟ್ ಹೇಳಿದ್ದೀನಿ ಗೈಸ್. ನಿಮಗೆ ಲಕ್ಕಿಲ್ಲ ಅಂದರೆ ಯಾವುದೇ ಬಿಸ್ನೆಸ್ ಇಟ್ಟರು, ಫ್ರ್ಯಾಂಚೈಸಿ ಎಲ್ಲ ಯಾವುದೇ ಇಟ್ರು ನಿಮಗೆ ಲಾಸ್ ಆಗೇ ಆಗುತ್ತೆ. ಸೊ ಲಕ್ಕು ಕೈ ಹಿಡಬೇಕು, ಮತ್ತು ನಿಮ್ದು ಹಾರ್ಡ್ ವರ್ಕ್ ಇರಲೇಬೇಕು. ಸೊ ಲಕ್ಕು 10% ಇದ್ದರೆ ಹಾರ್ಡ್ ವರ್ಕ್ 90% ಇರಲೇಬೇಕು ಗೈಸ್. ಸೊ ನೀವು ಒಂದು ಫ್ರ್ಯಾಂಚೈಸಿ ತಗೊಂಡು, ಫಾರ್ ಎಕ್ಸಾಂಪಲ್ ಝೂಡಿಯೋ ಫ್ರ್ಯಾಂಚೈಸಿ ತಗೊಂಡು ಅಂದರೆ ಲಾಂಚ್ ಮಾಡಿ, ಝೂಡಿಯೋ ಎಲ್ಲ ನಿಮ್ಮ ಫ್ರ್ಯಾಂಚೈಸಿ ತಗೊಂಡು ಲಾಂಚ್ ಮಾಡಿ, ಎಲ್ಲ ಸೆಟಪ್ ಮಾಡಿ ಬಿಟ್ಟು ನೀವೇನು ಹಾರ್ಡ್ ವರ್ಕೇ ಮಾಡ್ತಾಯಿಲ್ಲ, ಅಲ್ಲಿ ನೀವು ಮಿಂಗಲ್ಲೇ ಆಗ್ತಿಲ್ಲ, ಅಲ್ಲಿ ಎಂಪ್ಲಾಯೀಸ್ ಜೊತೆ ಆಗಲಿ ಏನು ನಡೀತಿದೆ ಬಿಸ್ನೆಸ್ ನೋಡ್ತಾ ಇಲ್ಲ ಅಂದರೆ 100% ಲಾಸೇ ಆಗೋದು ಗೈಸ್. ಯಾಕೆ ಅಂದರೆ, ನೀವು ಅಲ್ಲೊಬ್ಬರು ಎಂಪ್ಲಾಯ್ ಅಥವಾ ಅಲ್ಲೊಬ್ಬರು CEO ಅಥವಾ ಅಲ್ಲಿ ನಾನು ಓನರ್ ಥರ ಹ್ಯಾಕ್ಟ್ ಮಾಡಿದ್ರೆ ಅಷ್ಟೇ. ಆ್ಯಕ್ಟ್ ಅಂದರೆ ಗೈಸ್ ಆ್ಯಕ್ಟಿಂಗ್ ಅಲ್ಲ, ಅಲ್ಲಿ ಇನ್ವಾಲ್ವ್ ಆದರೆ ಅಷ್ಟೇ ನಿಮಗೆ ಏನು ನಡೀತಿದೆ, ಎಲ್ಲಿ ಲಾಸ್ ಆಗ್ತಿದೆ, ಎಲ್ಲಿ ಪ್ರಾಫಿಟ್ ಬರ್ತಿದೆ ಅಂತ ನೋಡೋಕ್ಕೆ ಚಾನ್ಸು. ಸೊ ಬರೀ ಎಂಪ್ಲಾಯೀಸ್ನೇ ನಂಬ್ಕೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ಸೊ ಅದು 100% ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋಲ್ಲ. ಸೊ ಇದೆಲ್ಲ ಹೈ ರಿಸ್ಕು. ಅದೇ ಆಲ್ಮೋಸ್ಟ್ ಈ ಕಾನ್ಸೆಪ್ಟಿನ ಅವಶ್ಯಕತೆ ಇರಲ್ಲ, ಬಟ್ ಇವತ್ತಿಂದ ಟಾಪಿಕ್ಕು ನೀವೇನು ತಮ್ಮನೇಲಿ ನೋಡಿದ್ದೀರಾ ಅಲ್ವಾ, ಅದಕ್ಕೆ ರಿಲೇಟೆಡ್ ಆಗಿ ಇದು ಬರಲೇಬೇಕಿತ್ತು ಟಾಪಿಕ್ಕು. ಸೊ ಅದಕ್ಕೋಸ್ಕರ ಹೇಳಿದೆ. ಸೊ ಯಾವುದರಲ್ಲಿ ಬೇಗ ಪ್ರಾಫಿಟ್ ಮಾಡಬಹುದು ಅಂತ. ಸೊ ಗೈಸ್ ನನಗನ್ಸೋ ಪ್ರಕಾರ ಪ್ರಾಫಿಟ್ಟು ಯಾವುದ್ರಲ್ಲೂ ಬೇಗ ಆಗುತ್ತೆ, ಲೇಟಾಗಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಸಿಂಪಲ್ಲು. ಸೊ ನಾನಿವಾಗ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಶಾಪು ಬಿಲ್ಟ್ ಮಾಡಿದೆ, ಸೊ ಶಾಪ್ ಇಟ್ಟೆ, ಲೈಕ್ ಓನ್ ಬ್ರ್ಯಾಂಡಿಂಗ್ ಕಾನ್ಸೆಪ್ಟಲ್ಲಿ. ಸೊ ನಂದು ಬಿಸ್ನೆಸ್ಸು ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಒಂದು 30-40% ಲೋ ಆಗಿದೆ, ಅಂದರೆ 50-60% ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿದೆ. ಸಾರಿ ಗೈಸ್. ಸೊ 50-60% ರೀಚ್ ಆಗ್ತಿದೆ. ಬಟ್ ನನ್ನ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವರು ಒಂದು ಸ್ವಲ್ಪ, ಅಂದರೆ ನನಗೆ ಗೊತ್ತಿರೋರು ಅಂತಲ್ಲ, ಲೈಕ್ ನಾನು ಫಾಲೋ ಅಪ್ ಆಯ್ತಾ ಇರೋರು ನನ್ನ ಜೊತೆ, ಅಂದರೆ 1 ಮಂತ್ 2 ಮಂತ್ ಬಿಫೋರ್ ಆಫ್ಟರ್ ಈ ಥರ ಸ್ಟಾರ್ಟ್ ಮಾಡಿದವರೆಲ್ಲ ಒಂದು ರೇಂಜಿಗೆ ಲೆವೆಲ್ಗೆ ಹೋಗಿದ್ದಾರೆ, ಅಂದರೆ ಕ್ಲಿಕ್ ಆಗಿದ್ದಾರೆ. ಸೊ ಆಲ್ಮೋಸ್ಟು ಇವ್ರನ್ನ ನೋಡಿ ಮೋಟಿವೇಟ್ ಆಗಬೇಕಾಗುತ್ತೆ ನಾನು. ಮತ್ತು ನನ್ನ ಜೊತೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ 1 ಮಂತ್ 2 ಮಂತ್ ಇದೇ ಥರ ಯಾರು ಸ್ಟಾರ್ಟ್ ಮಾಡಿ ಫುಲ್ಲು ನನಗೆ ಆಗ್ತಾಯಿಲ್ಲ, ಲಾಸ್ನ ನಾನು ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ, ಇದರಲ್ಲಿ ₹1 ಬಿಸ್ನೆಸ್ ಆಗ್ತಿಲ್ಲ ಅಂಥೇಳಿ ಶಟ್ ಡೌನ್ ಮಾಡ್ಕೊಂಡು ಹೋಗ್ತಿರೋರು ಇದ್ದಾರೆ. ಆಮೇಲೆ 1 ಇಯರ್ 2 ಇಯರ್ ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಇವಾಗ ರೀಸೆಂಟ್ ಡೇಸಲ್ಲಿ ಎಷ್ಟೋ ಇದು ಓನ್ ಬ್ರ್ಯಾಂಡಿಂಗ್ ಅಂತ ಮಾಡಿ, ಲೈಕ್ ಓನ್ ಬ್ರ್ಯಾಂಡಿಂಗ್ ಅಥವಾ ಕ್ಲಾತ್ ಒಳ್ಳೆ ಮೆಟೀರಿಯಲ್ ಕೊಡಬೇಕು ಅಂತ ಮಾಡಿ ಶಟ್ ಡೌನ್ ಮಾಡಿರೋದು ಉದಾಹರಣೆಗಳು ತುಂಬ ಇದೆ. ಸೊ ಈ ರೀತಿ ಎಲ್ಲ ತಗೊಂಡಾಗ ಯಾವುದರಲ್ಲಿ ಪ್ರಾಫಿಟ್ ಮಾಡ್ಬೋದು, ಯಾವುದ್ರಲ್ಲಿ ಲಾಸ್ ಆಗುತ್ತೆ, ಸೊ ಇದನ್ನು ಯಾವುದೇ ಕಾರಣಕ್ಕೂ ಗೈಸ್ ನೀವು ಅಂದರೆ ಊಹೆನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಗೈಸ್ ಸಿಂಪಲಾಗಿ ಒಂದು ಹೇಳ್ತೀನಿ, ಇವಾಗ ನೀವು ಒಂದು ಝೂಡಿಯೋ ಅಂತ ಎಕ್ಸಾಂಪಲ್ ತಗೊಂಡಿದೆ. ಸೊ ಇದು ಯಾವುದೇ ರೀತಿ ಪ್ರಮೋಷ್ನಲ್ ವೀಡಿಯೋ ಅಲ್ಲ, ಅಥವಾ ಆ ಬ್ರ್ಯಾಂಡ್ನ ಡಮ್ಮಿ ಮಾಡೋದ ರೀತಿ ಏನೂ ಅಲ್ಲ. ಸೊ ನಾನು ಎಕ್ಸಾಂಪಲಾಗಿ ತಗೋತಾರದಷ್ಟೇ ಗೈಸ್. ಇದು ಯಾವುದೇ ಕಾರಣಕ್ಕೂ ಟೀಕೆ ಆಗಾಗಿ ಹೇಳೋದಾಗಲಿ ಇದಾಗಿ ಹೇಳೋದಾಗಲಿ ಏನೂ ಮಾಡ್ತಾಯಿಲ್ಲ, ಎಕ್ಸಾಂಪಲಾಗಿ ತಗೋತಾ ಇರೋದು. ಸೊ ಝೂಡಿಯೋ ಅದೊಂದು ಫ್ಯಾಷನ್, ಅಂದರೆ ಹೈ ಟ್ರೆಂಡಿಂಗ್ ಫ್ಯಾಷನ್ ಬ್ರ್ಯಾಂಡ್ ಅದು. ಸೊ ಅಂಡರ್ ₹1000 ಎಲ್ಲ ಮೆಟೀರಿಯಲ್ಸು 90-95% ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ ಅನ್ನೋ ಥರ ಕಾನ್ಸೆಪ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿರೋ ಅಂಥದ್ದು. ಸೊ ತುಂಬ ಚೆನ್ನಾಗಿ ಓಡ್ತಿದೆ ಅದು ಝೂಡಿಯೋ. ಸೊ ಹಂಗಾಗಿ ಅದ್ರ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಒಟ್ಟು
ಅದು ಬಿಟ್ಟರೆ ಬೇರೆ ಇನ್ನೇನು ರೀಸನು ಇಲ್ಲ. ಅಥವಾ ಪ್ರಮೋಷ್ನಲ್ಲು ಅವರು ಅಮೌಂಟ್ ಈ ಥರ ಏನಿಲ್ಲ ಗೈಸ್. ಸೊ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಲಿ ಬೇಗ. ಸೊ ನಾನು ಬೇರೆ ಬ್ರ್ಯಾಂಡ್ ತಗೊಳ್ಳೋದು ಈಸಿ ಗೈಸ್, ಬೇರೆ ಬ್ರ್ಯಾಂಡ್ ತಗೊಳ್ಳೋದು ನಿಮ್ಗೆ ಅರ್ಥ ಆಗಲ್ಲ. ಸೊ ನೀವು ಅದನ್ನು ಹತ್ರದಿಂದ ನೋಡಿರಲ್ಲ ಅದನ್ನು. ಸೊ ಅದಕ್ಕೋಸ್ಕರ ನನಗೆ ಆಲ್ಮೋಸ್ಟ್ ಮಿಡಲ್ ಕ್ಲಾಸವರು, ಲೋವರ್ ಕ್ಲಾಸವರು ನನ್ನ ವೀಡಿಯೋಸ್ನ ಜಾಸ್ತಿ ವಾಚ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಅರ್ಥ ಆಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಈಸಿಯಾಗಿರೋ ಅಂಥದ್ದೇ ತಗೊಳ್ಳೋದು. ಸೊ ಝೂಡಿಯೋ ಅಂತ ಎಕ್ಸಾಂಪಲ್ ತಗೊಂಡಾಗ ಏನಾಗುತ್ತೆ, ಅವ್ರ ಬಿಸ್ನೆಸ್ ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಎಷ್ಟೊಂದು ಬ್ರ್ಯಾಂಚಸ್ಗೆ ವಿಸಿಟ್ ಮಾಡಿದ್ದೀನಿ. ಜಯನಗರ, ಜೆ ಪಿ ನಗರ, ಕುಮಾರಸ್ವಾಮಿ ಲೇಔಟು, ಮತ್ತು ಇಲ್ಲಿ SME ಲೇಔಟ್, ಉಳ್ಳಾಳು, ಇಲ್ಲೊಂದು 2-3 ಬ್ರ್ಯಾಂಚ್ ಇದೆ ಹತ್ತಿರದಲ್ಲಿ, ಕೆಂಗೇರಿ ಸೈಡು. ಸೊ ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಚಸ್ಗೂ ವಿಸಿಟ್ ಮಾಡಿದ್ದೀನಿ 1 or 2 ಟೈಮ್ಸು. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ, ಸಿಕ್ಕಾಪಟ್ಟೆ ಬಿಸ್ನೆಸ್ ನಡೆಯುತ್ತೆ. ಮತ್ತು ನಾನು ರಿಸರ್ಚ್ ಮಾಡ್ದಂಗೆ ಮಂತ್ಲಿ 1.5 to 2 lakhs 3 lakhsವರೆಗೂ ಪ್ರಾಫಿಟ್ ಆಗುತ್ತೆ ಎಂಥ ಮಿನಿಮಲ್ ಆಗಿರೋ ಸಿಟಿಲಿ ಇಟ್ರು. ಬಟ್ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಒಂದು ಸ್ವಲ್ಪ ಹೈಟೆಕ್ ಸಿಟೀಸಲ್ಲಿ ಇಟ್ಟಾಗ ಅಪ್ ಟು 5,000 rupeesವರೆಗೂ 5 lakh ವರೆಗೂ ಬಿಸ್ನೆಸ್ ಆಗೋ ಚಾನ್ಸಸ್ ಇದೆ ಮಂತ್ಲಿ. ಮಿನಿಮಮ್ ಗೈಸ್, ಇದು ಮಿನಿಮಮ್. ಅಪ್ ಟು ಅಂದರೆ ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ ಅಪ್ ಟು 5 lakhವರೆಗೂ ಅರ್ನಿಂಗ್ ಆಗೋ ಚಾನ್ಸಸ್ ಇದೆ. ಮತ್ತು ಅದು ಡೈಲಿ ರೊಟೇಷನ್ನೇ ತುಂಬ ಇರುತ್ತೆ ಗೈಸ್. ಸೊ ಇದನ್ನೆಲ್ಲ ತಲೆಯಿಟ್ಕೊಂಡು ನಾನು ಫಾರ್ ಎಕ್ಸಾಂಪಲ್ ಇವಾಗ ನಾನೇ ಎಕ್ಸಾಂಪಲ್ ತಗೋತೀನಿ, ನಿಮ್ದಲ್ಲ. ಸೊ ನಾನೇ ಇವಾಗ ಝೂಡಿಯೋಗೆ ನಾನು ಒಂದು 25 lakhs ಇದ್ದರೆ ಆಲ್ಮೋಸ್ಟ್ ಝೂಡಿಯೋ ಫ್ರಾಂಚೈಸಿ ಓಪನ್ ಮಾಡ್ಬೋದು, ಅಥವಾ ಒಂದು 50 lakhs ಇನ್ವೆಸ್ಟ್ ಮಾಡಿದ್ರೆ ಓಪನ್ ಮಾಡ್ಬೋದು ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಲೈಕ್ ಯಾವುದೋ ಒಂದು ಲೋನ್ ಬರೋ ಥರ ಇರುತ್ತೆ ನನಗೆ ಆಪರ್ಚುನಿಟಿ. ಸೊ ನಾನೇನು ಮಾಡ್ತೀನಿ, ಆಲ್ಮೋಸ್ಟು 30-40 lakhs ಲೋನ್ಗೆ ಅಪ್ಲೈ ಮಾಡಿಬಿಟ್ಟು ಲೋನ್ ತಗೊಂಡು ಹಾಕಿ ಒಂದು 10 lakhs 10 to 12 lakhs ನನ್ನ ಸೇವಿಂಗ್ಸು ಅಥವಾ ಏನೋ ಒಂದು ಯೂಸೇಜ್ ಅಂತ ಮಡಗಿರ್ತೀನಿ ಸೇವಿಂಗ್ಸ್ ಅಂತ, ಅದನ್ನೆಲ್ಲ ಇನ್ವೆಸ್ಟ್ ಮಾಡಿ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ IT ಕಂಪ್ನಿಲಿ ಒಬ್ಬ ಎಂಪ್ಲಾಯಿ ಈ ಥರ. ಸೊ ಗೌರ್ಮೆಂಟ್ ಕೆಲಸದಲ್ಲಿರೋರು ಬಿಸ್ನೆಸ್ ಮಾಡ್ಬೋದಾ? ಇಲ್ಲ ಗೈಸ್, 100% ನೀವು ಗೌರ್ಮೆಂಟ್ ಕೆಲಸದಲ್ಲಿ 90% ಆಫ್ ಗೌರ್ಮೆಂಟ್ ಕೆಲಸದಲ್ಲಿ ಅಲೋ ಇಲ್ಲ. ಸೊ ಗೌರ್ಮೆಂಟ್ ಜಾಬ್ ಇದೆ ಅಂದರೆ ನೀವು ಅದೇ ಕಾರಣಕ್ಕೂ ಬಿಸ್ನೆಸ್ ರಿಜಿಸ್ಟರ್ಡ್ ಆಗಲಿ, ಬಿಸ್ನೆಸ್ ಇದಾಗಲಿ ಏನೂ ಮಾಡುವಂತಿಲ್ಲ. ಸೊ ನಿಮ್ಮ ಹೆಸರಲ್ಲಿ GST ಇದಾಗಲ್ಲ, ನಂಬರೇ ಅಪ್ಲಿಕೇಬಲ್ ಆಗಲ್ಲ. ಇಫ್ ಇನ್ ಕೇಸ್ ತಗೊಂಡ್ರೆ ಅದು ಲೈಕ್ ಅದ್ರ ಮೇಲೆ ತುಂಬ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂದ್ಬಿಟ್ಟು ಲೈಕ್ ಆ ಥರ ಏನೋ ನಡೆಯುತ್ತೆ ಗೈಸ್. ಸೊ 100% ಇನ್ಫಾರ್ಮೇಷನ್ ಬೇಕಾದ್ರೆ ಇನ್ನೊಂದು ವೀಡಿಯೋದಲ್ಲಿ ಕೊಡ್ತೀನಿ, ಬೇಕಾದರೆ ನೀವು ಕಮೆಂಟ್ ಮಾಡಿ ಆ ಇನ್ಫಾರ್ಮೇಷನ್ ಬೇಕಾದ್ರೆ. ಸೊ ಟಾಪಿಕ್ ಚೇಂಜ್ ಆಗೋದು ಬೇಡ, ಬ್ಯಾಕ್ ಟು ಫಾರ್ಮ್. ಸೊ ಇವಾಗ ನಾನು IT ಎಂಪ್ಲಾಯಿ. ಸೊ ನಾನು ಅರ್ಲಿ ಮಾರ್ನಿಂಗ್ 9ಗೆ ಅಥವಾ 9ಗೆ ಹೊರಟ್ರೆ, ಅರ್ಲಿ ಮಾರ್ನಿಂಗ್ ಅಲ್ಲ, ಮಾರ್ನಿಂಗ್ 9ಗೆ ಹೊರಟ್ರೆ ಆಲ್ಮೋಸ್ಟ್ ನೈಟ್ ನಾನು 10 o'clock ಆಗುತ್ತೆ ನಾನು ಮನೆಗೆ ಬರೋದು. ಶೆಡ್ಯೂಲ್ ಹಿಂಗೈತೆ. ಬಟ್ ನನಗೇನು ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಹೈ ಪ್ರಾಫಿಟ್ ಬಂದರೆ ನಾನು ಈ ಕೆಲಸನ ಬಿಟ್ಬಿಟ್ಟು ಅಲ್ಲಿಗೆ ಶಿಫ್ಟ್ ಆಗೋ ಅಂದರೆ ಕಂಪ್ಲೀಟ್ ಬಿಸ್ನೆಸ್ಗೆ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಅಂದರೆ ಇವಾಗ ಕಾರ್ಪೊರೇಟ್ ಲೆವೆಲಲ್ಲೂ ನನಗೆ ಲ್ಯಾಕ್ಸ್ ಟುಗೆದರ್ ಅರ್ನಿಂಗ್ಸ್ ಆಗ್ತಿದೆ, ಲ್ಯಾಕ್ಸ್ ಟುಗೆದರ್ ಸ್ಯಾಲ್ರಿ ಸಿಗ್ತಿದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1.5 to 2 lakhs per month ಅಂತಲೇ ಇಟ್ಕೊಳ್ಳಿ ಎಕ್ಸಾಂಪಲ್. ಸೊ ನನಗೆ ಇದನ್ನು ಬಿಡೋಕ್ಕೂ ಚಾನ್ಸಸ್ ಇಲ್ಲ. ಸೊ EMI ಏನಾದರೂ ಕ್ಲಿಯರ್ ಆಗುತ್ತೆ ಅಂತ ನಾನೇನು ಮಾಡ್ತೀನಿ, ಒಂದು ಬಿಸ್ನೆಸ್ ಸೆಟಪ್ ಮಾಡಿ ಬಿಡ್ತೀನಿ, ಲೈಕ್ ಎಂಪ್ಲಾಯೀಸ್ನೆಲ್ಲ ಹಾಕಿ ಬಿಡ್ತೀನಿ. ಝೂಡಿಯೋ ಬಂದು ಹೈ ಲೆವೆಲ್ಲು ಕಂಪ್ನಿ ಅಂತಲೇ ಇಟ್ಕೊಳ್ಳಿ. ಕಂಪ್ನಿ ಎಲ್ಲ ಹೈ ಲೆವೆಲೇ, ಅದು ಇಟ್ಕೊಳ್ಳೋದೇನಿಲ್ಲ, ಅದು ಎಕ್ಸಾಂಪಲ್ ಫುಲ್ಲು ಹೈ ಲೆವೆಲಲ್ಲೇ ಇದೆ. ಸೊ ಇಟ್ಬಿಟ್ಟು ನಾನೇನು ಮಾಡ್ತೀನಿ, ಎಂಪ್ಲಾಯೀಸ್ನೆಲ್ಲ ಹಾಕಿ ಫುಲ್ ಸೆಟಪ್ ಮಾಡಿ 1 month ಲೈಕ್ ಎಲ್ಲ ಇದು ಮಾಡಿ ನಾನು ಸುಮ್ಮನೆ ಬ್ಲ್ಯಾಂಕಾಗಿ ಸ್ಟಾರ್ಟ್ ಮಾಡಿ ಬಿಡ್ತೀನಿ. ಸೊ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇರಲ್ಲ. ಐಡಿಯಾ ಇಲ್ಲ ಅಂದಾಗ ಏನಾಗುತ್ತೆ, ಎಂಪ್ಲಾಯ್ಸ್ ಯಾವ ರೀತಿ ವರ್ಕ್ ಮಾಡ್ತಾ ಇರ್ತಾರೆ ಏನೋ ಗೊತ್ತಿಲ್ಲ. ಸೊ ನೀವು ಮಾರ್ನಿಂಗ್ 9ಗೆ ಹೋಗಿ ನೈಟ್ 10ಗೆ ಬಂದರೆ ಆಲ್ಮೋಸ್ಟು ಝೂಡಿಯೋ ಓಪನ್ ಆಗೋದೆ ಅರೌಂಡ್ ಫಾರ್ ಎಕ್ಸಾಂಪಲು 9:30 10, ಕ್ಲೋಸ್ ಆಗೋದು 9:30 10. ಆಫ್ಕೋರ್ಸ್ ಏನಾದರೂ ಜಾಸ್ತಿ ಬಿಸ್ನೆಸ್ ಇದ್ದಾಗ 11 o'clock ಗಂಟೆ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ ಸಮ್ ಟೈಮ್ಸ್ ಅಷ್ಟೇ. ಸೊ ನೀವು ಓಪನಿಂಗಿಂದ ಕ್ಲೋಸಿಂಗ್ವರೆಗೂ ನೀವು ಆಫೀಸಲ್ಲಿದ್ದರೆ ಸೊ ಬಿಸ್ನೆಸ್ ಯಾರು ನೋಡ್ತಾ ಇರ್ತಾರೆ ಗೈಸ್? ಸೊ ನೀವು ಹೇಳ್ಬೋದು, ನೀವು ಅನ್ಕೋಬೋದು, ಫಾರ್ ಎಕ್ಸಾಂಪಲ್ ರಿಯಾಲಿಟಿ ಒಂದು ಎಕ್ಸ್ಪೆಕ್ಟೇಷನ್ ಒಂದು ಇರುತ್ತೆ. ಕ್ಯಾಮ್ರಾಗಳು ಹಾಕ್ಸ್ಬಿಟ್ರೆ ಕ್ಯಾಮ್ರಾದಲ್ಲಿ ನೋಡ್ಬೋದು, ಆಫೀಸಲ್ಲಿ ಏನೋ ಒಂದು 10 ನಿಮಿಷ ಕ್ಯಾಮ್ರಾದಲ್ಲಿ ಯಾರ್ಯಾರು ಏನೋ ವರ್ಕ್ ಮಾಡ್ತಾ ಇರ್ತಾರೆ ನೋಡ್ಬೋದು. ಗೈಸ್ ಇದು ರಿಯಾಲಿಟಿಲಿ ಇದು ವರ್ಕೌಟ್ ಆಗಲ್ಲ. ಸೊ ನೀವು 3 to 4 months ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಇಫ್ ಇನ್ ಕೇಸ್ ನಿಮ್ಮದು ವರ್ಕ್ ಫ್ರಮ್ ಹೋಮ್ ಇದ್ದರೆ ಜಾಬು ಅಟ್ ಎನಿ ಕಾಸ್ಟ್ ನೀವು ಮಾಡ್ಬೋದು, ಈಸಿ ಆಗುತ್ತೆ ನಿಮಗೆ. ಅಂದರೆ ನೀವು ಆಫೀಸ್ಗೆ ಹೋಗಿ ವರ್ಕ್ ಮಾಡಬೇಕು, ನೀವು ಇಲ್ಲಿ ಓಪನಿಂಗ್ ಟೈಮಲ್ಲಿ ನೀವು ಆಫೀಸಲ್ಲಿ ಇರ್ತೀರ, ಕ್ಲೋಸ್ ಆದಾಗ
ಆಗಸ್ಟಲ್ಲಿ ಬಂದು ಮನೆಗೆ ಬಂದು ನೀವು ಇದಾಯ್ತೀರ. ಮತ್ತು ನೀವು ಅಲ್ಲಿರೋ ಪ್ರೆಷರನ್ನೆಲ್ಲ ಹ್ಯಾಂಡ್ಲ್ ಮಾಡ್ಕೊಂಡು ಬಂದು ಫಾರ್ ಎಕ್ಸಾಂಪಲ್ 8 o'clockಗೆ ಮನೆಗೆ ಬಂದ್ರೂ 9:30 10 ಕ್ಲೋಸ್ ಆಗುತ್ತೆ ಅಂತಿದ್ರು ನೀವು 8 o'clock ಮನೆಗೆ ಬಂದು 8:30 ಅಷ್ಟಲ್ಲಿ ತಿರ್ಗಾ ಶಾಪ್ ಹತ್ರ ಹೋಗಿ ಕೂರೋಕ್ಕಾಗಲ್ಲ. ಯಾಕಂದರೆ ಆ ಮೆಂಟಲಿ ಇರಲ್ಲ ನಿಮಗೆ, ಆ ಮೆಂಟಾಲಿಟಿ ಅಥವಾ ಒಂದು ಸ್ವಲ್ಪ ಪ್ರೆಷರ್ ಎಲ್ಲ ಇರೋದ್ರಿಂದ ಸೊ ನಿಮಗೆ ಮೈಂಡ್ ಫ್ರೀ ಇರಲ್ಲ, ಹೋಗೋಕ್ಕಾಗಲ್ಲ. ಸೊ ಇದೆಲ್ಲ ಆದಾಗ ಅಲ್ಲಿ ಫಾರ್ ಎಕ್ಸಾಂಪಲ್ ಎಂಪ್ಲಾಯೀಸೇ ಎಕ್ಸ್ಟ್ರಾ ಎಂಪ್ಲಾಯೀಸ್ ಪೇಮೆಂಟ್ ತಗೋಬೋದು. ಫಾರ್ ಎಕ್ಸಾಂಪಲ್ 10 ಎಂಪ್ಲಾಯೀಸ್ ಕೆಲಸ ಮಾಡ್ತಾಯಿರ್ತಾರೆ, 12 ಅಂತ ಕೊಟ್ಟರೆ ನಿಮ್ಗೇನಂತ ಏನು ಗೊತ್ತಾಗುತ್ತೆ ನಿಮಗೆ? 12 ಜನ ಎಂಪ್ಲಾಯೀಸ್ ಬರ್ತಿದ್ದಾರಾ ಇಲ್ವೋ ಏನೂ ಗೊತ್ತಾಗಲ್ಲ. ಸೊ ಎಮರ್ಜೆನ್ಸಿ ಇದೆ, ಬೇಕು ನಮ್ಗೆ ಎಕ್ಸ್ಟ್ರಾ ಎಂಪ್ಲಾಯೀಸ್ ಅಂದ್ಬಿಟ್ಟು ಇಬ್ಬರನ್ನ ಅಪಾಯಿಂಟ್ ಮಾಡ್ಕೊಳ್ಳೋ ಥರ ಮಾಡ್ಕೊತಾರೆ. ಬಟ್ ಅದು ಫೇಕ್ ಇರುತ್ತೆ, ಅದು ಅವ್ರದ್ದು ಸ್ಯಾಲ್ರಿ ತಗೋತಾ ಈ ಥರ ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಮತ್ತು ಕಮ್ಯುನಿಕೇಷನ್, ಕಸ್ಟಮರ್ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ ಗೊತ್ತಾಗಲ್ಲ. ಸೊ ರಾಂಗ್ ಕಮ್ಯುನಿಕೇಷನ್ ಅಥವಾ ಏನಾದರೂ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ. ಕಸ್ಟಮರ್ ಹ್ಯಾಂಡ್ಲಿಂಗ್ ಇಸ್ ದ ಮೇನ್ ಜಾಬ್ ಇನ್ ಬಿಸ್ನೆಸ್ಸು. ಸೊ ಕಸ್ಟಮರ್ನ ನೀವು ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀರೋ ಅದೇ ನಿಮ್ಮ ಮೇಯ್ನ್ ಬಿಸ್ನೆಸ್ ಗ್ರೋತ್ ಆಗೋಕ್ಕೆ ಚಾನ್ಸು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಬೇಕಾದ್ರೆ ಆ ವಿಡಿಯೋ ಹೋಗಿ ಕಂಪ್ಲೀಟಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಅದನ್ನು ಕಸ್ಟಮರ್ ಹ್ಯಾಂಡ್ಲಿಂಗ್ ಕರೆಕ್ಟಾಗಿ ಮಾಡಿಲ್ಲ ಅಂದಾಗ ಹೋಯ್ತು, ಫುಲ್ಲು ಕಂಪ್ಲೀಟಾಗಿ ವಾಶ್ಔಟ್ ಆಯಿತು. ಸೊ ಆ ಕಸ್ಟಮರ್ ತಿರ್ಗಾ ರಿಪೀಟ್ ಆಗಲ್ಲ. ಯಾಕೆ ಅಂದರೆ ಝೂಡಿಯೋ ಬ್ರಾಂಚಸ್ ತುಂಬ ಕಡೆ ಇದೆ. ಸೊ 5 to 10 ಕಿಲೋಮೀಟರ್ಸ್ಗೆ ಒಂದೊಂದು ಸಿಗ್ತಾ ಇರುತ್ತೆ ಆಲ್ಮೋಸ್ಟು. ಓಕೆ, ಇಲ್ಲಿಗೆ 3 ಕಿಲೋಮೀಟರ್ಸಿಗೆ ಬಂದಿದ್ದೀನಿ. ಸೊ ನಮ್ಮ ಮನೆಯಿಂದ ಇನ್ನೂ ಆಪೋಸಿಟ್ ಡೈರೆಕ್ಷನ್ 5 ಕಿಲೋಮೀಟ್ರಿಗೆ 2 ಕಿಲೋಮೀಟರ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ. ಅವರು ಕಸ್ಟಮರ್ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಕಸ್ಟಮರ್ ಹೋಗಿದ ತಕ್ಷಣ ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಅಟ್ಮಾಸ್ಫಿಯರ್ ಇದೆ ಅಂದಾಗ ಆ ಕಡೆ ಟರ್ನ್ ಆಗೇ ಆಗ್ತಾರೆ ಕಸ್ಟಮರ್ಸು. ಸೊ ಈ ರೀತಿ ಎಲ್ಲ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಗೈಸ್, ನೀವು ಬಿಸ್ನೆಸ್ಸು ನಿಮಗೆ ಲಕ್ಕು ಗಿಕ್ಕು ಇದೆಲ್ಲ ಸೆಕೆಂಡ್ರಿ. ಸೊ ಅದೊಂದು 10 to 12% ಇರಬೇಕಾಗುತ್ತೆ. 10 to 15% ಅಂತಲೇ ಇಟ್ಕೊಳ್ಳಿ. ಲಕ್ಕು ಕೈ ಹಿಡಿಬೇಕಾಗುತ್ತೆ. ಯಾಕಂದರೆ ಲಕ್ಕು ಕೈ ಹಿಡ್ದಿಲ್ಲ ಅಂದರೆ ಒಂದು ಸ್ವಲ್ಪ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಸೊ ಇನ್ನು ಮಿಕ್ಕಿದ ಹಾರ್ಡ್ ವರ್ಕ್ ಏನಿರುತ್ತಲ್ಲ, ಸೊ ಅದನ್ನು ನೀವು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ನೀವು ಸ್ಟ್ಯಾಂಡ್ ತಗೋಬೇಕು, ಯಾವ ರೀತಿ ನೀವು ಶೋಕೇಸ್ ಮಾಡಬೇಕು ಜನರಿಗೆ, ಯಾವ ರೀತಿ ಇದನ್ನು ಪಬ್ಲಿಸಿಟಿ ಮಾಡಬೇಕು, ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು. ಸೊ ಮಾರ್ಕೆಟಿಂಗ್ ಅಂತ ಬಂದರೆ ಡಿಜಿಟಲ್ ಮಾರ್ಕೆಟಿಂಗೇ ಅಂತ ಆಗಲ್ಲ. ಸೊ ನೀವೊಂದು ಶಾಪ್ ಇಟ್ರು ಆ ಶಾಪು ಕೂಡ ನೀವು ಮಾರ್ಕೆಟಿಂಗ್ ಮಾಡಲೇಬೇಕು ಆಫ್ಲೈನಲ್ಲಿ. ಸೊ ನಮ್ಮದೊಂದು ಶಾಪ್ ಇದೆ, ಬನ್ನಿ ಅಂತ ಶೋಕೇಸ್ ಮಾಡಿ ಕರಿಬೇಕು. ಸೊ ಆವಾಗಲೇ ವಾಕಿನ್ ಕಸ್ಟಮರ್ಸ್ ಜಾಸ್ತಿ ಆಗೋದು. ಸೊ ಈ ರೀತಿ ಎಲ್ಲ ನೀವು ಒನ್ 2 to 3 months ಹಾರ್ಡ್ ವರ್ಕ್ ಮಾಡಿ, ಸ್ಟಡಿ ಮಾಡಿ, ಬಿಸ್ನೆಸ್ ಬಗ್ಗೆ A to Z ತಿಳ್ಕೊಂಡು, ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಝೂಡಿಯೋ ತಗೊಂಡಿರೋದ್ರಿಂದ ನಂದು ಓನ್ ಬ್ರ್ಯಾಂಡಿಂಗ್ ಕ್ಲಾತ್ ಇರೋದ್ರಿಂದ ಸೊ ನಾನು ಬಟ್ಟೆದೇ ಎಕ್ಸಾಂಪಲ್ ತಗೋತೀನಿ. ಸೊ ಇವಾಗ ಸುಮ್ಮನೆ ನಾನು ಬ್ರ್ಯಾಂಡ್ ಅಂತ ಒಂದು ಮಾಡಿ ಸುಮ್ಮನೆ ಸಿಕ್ಕಿದ ಬಟ್ಟೆಗೆಲ್ಲ ನಾನು ಲೇಬಲ್ಗೆ ಹಾಕಿಸಿ ತಂದು ಶೋಕೇಸ್ ಮಾಡಿದರೆ ನನ್ನ ಕಸ್ಟಮರ್ಸಲ್ಲಿ ಆಲ್ಮೋಸ್ಟು 20 to 30% ಕಸ್ಟಮರ್ಸು ನನಗೆ ಅಟ್ರಾಕ್ಟೇ ಆಯ್ತಾಯಿರಲ್ಲ. ಯಾಕೆ ಅಂದರೆ ನನ್ನ ಕ್ವಾಲಿಟಿ ಇರಲ್ಲ, ಲೈಕ್ ನಾನೇನೋ ಸುಮ್ಮನೆ ಲೇಬ್ಲಿಂಗೋಸ್ಕರ ಮಾಡ್ತಾ ಇರ್ತೀನಿ ಅನ್ನೋ ಥರ ಇರುತ್ತೆ. ಸೊ ನಾನೇ ಹೋಗಿ ಖುದ್ದಾಗಿ ಫ್ಯಾಬ್ರಿಕ್ ಸೆಲೆಕ್ಟ್ ಮಾಡಿ, ಫ್ಯಾಬ್ರಿಕ್ ಚೆಕ್ ಮಾಡಿ, ಅದಕ್ಕೆ ವರ್ಕೌಟ್ ಆಗುತ್ತಾ ಚೆಕ್ ಮಾಡಿ, ಎಸ್ಟಿಮೇಟ್ ಹಾಕಿ, ಅದರಲ್ಲಿ ಯಾವ ಥರ ಡಿಸೈನ್ ಮಾಡಿಸ್ಬೇಕು, ಯಾವ ಥರ ಬರಬೇಕು, ಯಾವ ಥರ ಸ್ಟಿಚಿಂಗ್, ಇದೆಲ್ಲ A to Z ನಾನೇ ಕೂತ್ಕೊಂಡು ಇದು ಮಾಡಿ ಗೈಡ್ ಮಾಡಿ ಸ್ಟಿಚ್ ಮಾಡಿಸೋದ್ರಿಂದ ಸೊ ನನ್ನದೇ ಲೇಬ್ಲಿಂಗ್ ಆಗೋದ್ರಿಂದ ಒಂದು ಸ್ವಲ್ಪ ಕ್ವಾಲಿಟಿ ವೈಸು ಮತ್ತು ವಾಶು ಕೇರು ಎಲ್ಲ ನನಗೆ 100% ಕ್ಲಾರಿಟಿ ಇರುತ್ತೆ. ಸೊ ಇದು ಈ ರೀತಿ ಆಗುತ್ತೆ, ಇದು ಈ ರೀತಿ ಆಗುತ್ತೆ, ಇದು ವಾಶ್ ಆಗಿ ಸ್ಟಿಚ್ ಆಗಿದೆ. ನಾನು ಆಲ್ಮೋಸ್ಟ್ ನನ್ನ ಫ್ಯಾಬ್ರಿಕ್ನೆಲ್ಲ 80 to 90% ಒಂದು ಟೈಮ್ ವಾಶ್ ಮಾಡಿಸೇ ನಾನು ಸ್ಟಿಚಿಂಗ್ ಮಾಡಿಸೋದು. ಸೊ ಯಾಕೆ ಅಂದರೆ ಸಿಂಕ್ ಆಗೋದು ಕಂಟ್ರೋಲ್ ಆಗುತ್ತಾಗ. ಸೊ ನೀವು ವಾಶ್ ಮಾಡಿದ ತಕ್ಷಣ ಸಿಂಕ್ ಆಗೋದೇ ಇಲ್ಲ ಅಂತಲ್ಲ. ಸೊ ನಾವು ಒನ್ ಟೈಮ್ ವಾಶ್ ಮಾಡಿದಾಗ ಮ್ಯಾಕ್ಸಿಮಮ್ ಎಷ್ಟು ಸಿಂಕ್ ಆಗಬೇಕೋ ಅಷ್ಟು ಸಿಂಕ್ ಆಗಿರುತ್ತೆ. ಬಟ್ ಇನ್ನು ಚಿಕ್ಕ ಪುಟ್ಟದಾಗಿ ಮೇಜರಾಗಿ ಲೈಕ್ ಒಂದು ಸ್ವಲ್ಪ ಸಿಂಕೇಜ್ ಅಂದರೆ ವಾಶ್ ಜಾಸ್ತಿ ಮಾಡ್ತಿದ್ದಷ್ಟು ಸ್ವಲ್ಪ ಸಿಂಕೇಜ್ ಆಗೋದು ಜಾಸ್ತಿ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಅಂದರೆ ತುಂಬ ಸಿಂಕ್ ಆಗೋಲ್ಲ ಗೈಸ್. ಸೊ ಮಿನಿಮಮ್ ಸ್ವಲ್ಪ ಆಗುತ್ತೆ. ಸೊ ಆವಾಗ ನಮಗೆ ಕರೆಕ್ಟ್ ಮೆಜರ್ಮೆಂಟು ಕೊಡ್ಬೋದು. ಈ ರೀತಿ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಎಲ್ಲ ಮಂತ್ಸ್ ಟುಗೆದರ್ ಪ್ಲ್ಯಾನಿಂಗ್ ಮಾಡಿ ಆಮೇಲೆ ಲಾಂಚ್ ಆದಮೇಲೂ ಕೂಡ 2 to 3 months ನೀವು ಹಾರ್ಡ್ ವರ್ಕ್ ಮಾಡಬೇಕು. ಸೊ ನಿಮಗೆ ನೀವು ಫಾರ್ ಎಕ್ಸಾಂಪಲ್ಲು ನಾನು ಈ ಶೋರೂಮ್ನ ನಾನು ಎಲ್ಲೋ ಹೋಗ್ಬಿಟ್ಟು ಲೈಕ್ ವಿಲೇಜಲ್ಲಿ ಮಡ್ಗೋಕ್ಕಾಗಲ್ಲ. ಸೊ ವಿಲೇಜ್ ಕ್ಯಾಟಗರಿ ಪೀಪಲ್ಗೆ ಏನು ಬೇಕು, ಸ್ವಲ್ಪ ಕಡಿಮೆ ಪ್ರೈಸ್ ಆಗಿರಬೇಕು, ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಕಡಿಮೆ ಪ್ರೈಸು, ಲೈಕ್ 500 ಅಬೋವ್ ಅಥವಾ 500 ಬಿಲೋ. ಸೊ 1000ಗೆ 3 ಪೀಸು 2 ಪೀಸ್ ಈ ಥರದಕ್ಕೆ ಅಟ್ರಾಕ್ಟ್ ಆಯ್ತಾರೆ. ಸೊ ನಾನು 1000ಗೆ 3 ಪೀಸ್ ಅಟ್ ಎನಿ ಕಾಸ್ಟ್ ಕೊಡೋಕ್ಕಾಗಲ್ಲ. ಸೊ ಫಾರ್ ಎಕ್ಸಾಂಪಲ್ ಒಂದು ಹುಡ್ಡಿ ಅಂತ ತಗೊಂಡ್ರು 1000 2 ಪೀಸ್ ಕೊಟ್ಟರು ನನಗೆ ಆಲ್ಮೋಸ್ಟು ನನಗೆ ಕೈಗೆ ಬಂದಿರೋ ಅಮೌಂಟಲ್ಲಿ ಅಂದರೆ ನನಗೇನು ಕೈಗೆ ಬಂದಿರುತ್ತಲ್ಲ
ಅದರಲ್ಲೇ ನನಗೆ 50-100 ರೂಪೀಸ್ ಲಾಸ್ ಆಗುತ್ತೆ ಪರ್ ಇದ್ರ ಮೇಲೆ, ಪರ್ ಉಡ್ಡಿ ಮೇಲೆ. ಸೊ ನಾನು ಹಂಗಂತ ಅಂದ್ಬಿಟ್ಟು ಲಾಸ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು 1000ಗೆ 2 ಅಥವಾ 3 ಅಂತ ಕೊಟ್ಬಿಟ್ರಂತೂ ಫುಲ್ ಪಾಪರು. ಸೊ ಒಂದು ತಗೊಂಡ್ರೆ 2 ಫ್ರೀ ಅನ್ನೋ ಥರ ಆಗೋಗುತ್ತೆ. ಲೈಕ್ ಒಂದು ಪರ್ಚೇಸ್ ಮಾಡಿ 2 ಫ್ರೀಯಾಗಿ ಕೊಟ್ಟಂಗೆ ಆಗುತ್ತೆ ನನಗೆ. ಸೊ ಈ ರೀತಿ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ನಾವೆಲ್ಲಿ ಲಾಂಚ್ ಮಾಡಬೇಕು, ಎಲ್ಲಿ ಅಂತ. ಆಮೇಲೆ ನೀವೂ ಕೂಡ ಗಾಯ್ಸ್ ಲೈಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಕಡೆ ಲಾಂಚ್ ಮಾಡಿಬಿಟ್ಟು ಕಸ್ಟಮರ್ ಬೇಗ ಅಟ್ರಾಕ್ಟ್ ಆಯ್ತಾರೆ ಅಂತ ಆಗಲ್ಲ ನಿಮ್ಮ ಐಡಿಯಾಗೆ. ಸೊ ನಿಮ್ಮದೇ ಬೇರೆ ಐಡಿಯಾ ಇರುತ್ತೆ, ಬಟ್ ಕಸ್ಟಮರ್ಸ್ ಅಲ್ಲಿರೋದೇ ಮೈಂಡ್ಸೆಟ್ ಬೇರೆ ಥರ ಇರುತ್ತೆ. ಸೊ ಅದನ್ನೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ. ಸೊ 2 to 3 ಮಂತ್ಸ್ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ ಬಿಸ್ನೆಸ್ ಅಂತ ಇಟ್ಮೇಲೆ. ಸೊ ನನ್ನ ಒಂದು ಸಜೆಷನ್ ಏನು ಅಂದರೆ, ನೀವು ಒಳ್ಳೆ ಕೆಲಸ ಇದೆ ಕೈಯಲ್ಲಿ, ನನಗೆ ಕೆಲಸ ಬಿಡೋಕ್ಕೆ ಆಗಲ್ಲ ಈಗ ಸದ್ಯದ ಪರಿಸ್ಥಿತಿಗೆ, ಬಟ್ ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ಸಲ್ಲಿ ನನಗೆ ತುಂಬ ಲೈಕ್ ಅಂದರೆ ಫ್ಯೂಚರ್ ಇದೆ ಬಿಸ್ನೆಸ್ಸಲ್ಲಿ. ಈ ಜಾಬಲ್ಲಿ ಫ್ಯೂಚರ್ ಕಡಿಮೆ ನನಗೆ. ಅಂದರೆ ಫ್ಯೂಚರ್ ಅಂದರೆ ಲೈಕ್ ಇವಾಗ ಒಂದು 2 to 3 ಇಯರ್ಸ್ ಅಷ್ಟೇ, ಅದಾದಮೇಲೆ ಶಿಫ್ಟ್ ಆಗಬೇಕು. ಈ ಥರ ಎಲ್ಲ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರೋದ್ರಿಂದ ನಾನು ಬಿಸ್ನೆಸ್ ಕಡೆ ಮಾಡಬೇಕು ಅಂದಾಗ ಗಾಯ್ಸ್, ಸೊ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಂದರೆ, ಬಿಸ್ನೆಸ್ಸಿಗೆ ಮಿನಿಮಮ್ ಅಂದ್ರೂ 3 to 5 hours ಟೈಮ್ ಕೊಡ್ತೀನಿ ನಾನು ಡೈಲಿ ಅಂತ ಇದ್ದರೆ ಮಾತ್ರ ಸ್ಟ್ಯಾಂಡ್ ತಗೊಳ್ಳಿ. ಸೊ ಇವಾಗ ನಾನು ಆವಾಗಲೇ ಒಂದು IT ಎಂಪ್ಲಾಯಿ, ನನ್ನದೇ ಎಕ್ಸಾಂಪಲ್, IT ಎಂಪ್ಲಾಯಿ ಆಗಿದ್ದರೆ ನಾನು ಜೂಡಿಯೋ ಓಪನ್ ಮಾಡಿದ್ರೆ ಏನಾಗುತ್ತೆ ಅಂತ ಕೊಟ್ಟಿದ್ದೆ. ಸೊ ನಿಮ್ಮ ಪ್ಲ್ಯಾನ್ ಏನಾಗ್ಬೋದು? ಸೊ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಗೊತ್ತಾ? ಸೊ ಇವಾಗ ಒಬ್ಬರು IT ಎಂಪ್ಲಾಯಿ, ಇವಾಗ ನನ್ನ ಏಜ್ ಅವರು ಲೈಕ್ ಇವಾಗ ತಾನೇ ಜಾಬ್ ಸಿಕ್ಕಿರುತ್ತೆ, ಒಳ್ಳೆ ಸ್ಯಾಲ್ರಿ ಅಂದರೆ 50 to 60K ಸ್ಯಾಲ್ರಿ ಸಿಗ್ತಾರೆ ಅಂತಲೇ ಇಟ್ಕೊಳ್ಳಿ. ಯಾಕಂದರೆ ನನ್ನ ಏಜ್ಗೆ 60,000 70,000 ಇಸ್ ದ ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು, ಬೆಸ್ಟ್ ಸ್ಯಾಲ್ರಿ ಅಂತಲೇ ಹೇಳ್ಬೋದು. ಸೊ 50-60K ಸಿಗ್ತಾ ಇರುತ್ತೆ. ಸೊ ನನಗೆ ಇವಾಗ ಜಾಬ್ ಬಿಡೋಂಗಿಲ್ಲ, ಬಟ್ ನನ್ನ ಜಾಬ್ ಟೈಮಿಂಗ್ಸ್ ಬಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ 9ಗೆ ಸ್ಟಾರ್ಟ್ ಆದರೆ, ಅಂದರೆ ಜಾಬ್ ಅಂದರೆ ನಂದು ಇದು ಮುಗಿಯೋದೇ 9ಗೆ ಮುಗಿಯುತ್ತೆ. ಸೊ ನಾನು 8 o'clock ಆಲ್ಮೋಸ್ಟ್ 7:30 8ಗೆ ಇಲ್ಲಿ ನಾನು ಮನೆ ಬಿಡಬೇಕು. ಮನೆ ಬಿಟ್ಟು ಅಲ್ಲಿಂದ ಹೋಗಿ ಅಲ್ಲಿ ವರ್ಕ್ ಮಾಡಿ ಲೈಕ್ 9 o'clock ಮನೆ ಬಿಟ್ಟರೆ ಆಲ್ಮೋಸ್ಟ್ 10ಗೆ ನಾನು ಮನೆಗೆ, ಅಂದರೆ 9 o'clock ಆಫೀಸ್ ಬಿಟ್ಟರೆ ನಾನು 10ಗೆ ಬಂದು ಮನೆಗೆ ಸೇರ್ತೀನಿ. ಸೊ ಆಲ್ಮೋಸ್ಟು ಮಾರ್ನಿಂಗ್ 8ರಿಂದ ನಾನು ನೈಟು 10ವರೆಗೂ ನನಗೆ ಆಫೀಸ್ಗೆ ಅಂತಲೇ ಟೈಮ್ ಇಡಬೇಕಾಗುತ್ತೆ ಅಂತಿರುತ್ತೆ. ಸೊ ನಾನೇನು ಪ್ಲ್ಯಾನ್ ಮಾಡ್ತೀನಿ, ಸೊ 10ಗೆ ಬರ್ತೀನಲ್ವಾ, ಓಕೆ ಪರವಾಗಿಲ್ಲ, ಒಂದು 2-3 hours ನಾನು ಬಿಸ್ನೆಸ್ ಬಗ್ಗೆ ನೋಡ್ಬಿಟ್ಟು ಏನೇನಾಗಿದೆ ಅಂತೆಲ್ಲ ರೀಡ್ ಮಾಡಿ ಮಲ್ಕೊಳ್ಳೋಣ. ಸೊ ಗೈಸ್, ಇದು 100% ವರ್ಕೌಟ್ ಆಗೋಲ್ಲ. ಯಾಕೆ ಅಂದರೆ ನೀವು ಅಲ್ಲೇ ಸ್ಟ್ರೈನ್ ಆಗಿರ್ತೀರ ಆಫೀಸಲ್ಲೇ. ಸೊ ನನ್ನ ಪ್ರಕಾರ ಯಾವುದೇ ಕಾರ್ಪೊರೇಟ್ ಕಂಪ್ನಿಲೂ ಲೀಗಲಾಗಿ ನೀವು ಹೋಗಿ ಬಿಸ್ನೆಸ್ ಮಾಡಿ ಅಂತ ಸಪೋರ್ಟ್ ಮಾಡಲ್ಲ. ಸೊ ನೀವು ಆಫೀಸ್ ಟೈಮಲ್ಲಿ ಏನಾದರೂ ಬಿಸ್ನೆಸ್ ರಿಲೇಟೆಡ್ ವರ್ಕ್ ಮಾಡ್ತಾಯಿದ್ದೀರಾ ಅಂತ ಗೊತ್ತಾದರೆ, ಸೊ ಈ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ವೀಕ್ಸ್ ಎಲ್ಲ ಅಥವಾ ಡೇ ಎಲ್ಲ, ಆ ದಿನದಲ್ಲೇ ನಿಮ್ಮನ್ನ ಜಾಬಿಂದ ಕಿತ್ತಾಕೋ ಚಾನ್ಸಸ್ ಇರುತ್ತೆ. ಸೊ ಈ ರಿಸ್ಕ್ನ ಯಾರೂ ತಗೋಬೇಡಿ. ಸೊ ಮನೆಗೆ ಬಂದು ಮಾಡ್ತೀವಿ ಅಂದರೆ ಮನೆಗೆ ಬರೋಷ್ಟು ಸ್ಟ್ರೈನ್ ಆಗೋಗಿರ್ತೀರ ಟ್ರಾವೆಲ್ ಗೀವಲು ಅಂತ. ಮನೆಗೆ ಬಂದು ಒಂದು ಅರ್ಧ ಗಂಟೆ ಎಂಟರ್ಟೈನ್ಮೆಂಟಾಗಿ ಏನಾರು ನೋಡಿ ಮಲ್ಕೊಳ್ಳೋದು ಹೇಗಿರುತ್ತೆ. ತಿರ್ಗಾ ಪ್ರೆಷರ್ ತಗೊಂಡು 2 to 3 hours ಕೂತ್ಕೊಂಡು ಎಲ್ಲ ವಾಚ್ ಮೆಂಟಲಿ ಆಗಲ್ಲ ಗೈಸ್. ಸೊ ಹೆಲ್ತ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಸೊ ಈ ರಿಸ್ಕ್ನ ತಗೋಬೇಡಿ. ಸೊ ರಿಯಾಲಿಟಿ ಇದು. ಎಕ್ಸ್ಪೆಕ್ಟೇಷನ್ ನೀವೇನು ಅನ್ಕೋತೀರಾ, ಓಕೆ ಜಾಬ್ ಮುಗಿಸ್ ಬರ್ತೀನಿ 10 ಗಂಟೆಗೆ ಬಂದು 9:30 10 ಗಂಟೆಗೆ ಬಂದ್ರೂ 10 ಗಂಟೆಯಿಂದ 10:30 ಗಂಟೆ ಊಟ ಮಾಡೋಣ, 10:30 ಸ್ಟಾರ್ಟ್ ಮಾಡೋಣ, ಬೇಡ 11 ಗಂಟೆಯಿಂದ ಸ್ಟಾರ್ಟ್ ಮಾಡಿ 2 ಗಂಟೆ ಕೆಲಸ ಮಾಡಿ 2 ಗಂಟೆಗೆ ಮಲ್ಕೊಂಡ್ರು ಆರಾಮಾಗಿ ನಾನು 7 ಗಂಟೆಗೆ ಎದ್ದೇಳೋಣ, ಏನೂ ಬೇಜಾರಿಲ್ಲ, ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ನನಗೆ ಇದೆಲ್ಲ ಸುಳ್ಳು. ಬಟ್ ನೀವು ಇನ್ನೂ ಒಂದು ಏನು ಐಡಿಯಾ ಮಾಡ್ಬೋದು ಅಂದರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಯಾರನ್ನಾರ ಇನ್ವಾಲ್ವ್ ಮಾಡ್ಕೊಳ್ಳಿ. ಸೊ ಬಿಸ್ನೆಸ್ ಬಗ್ಗೆ ಐಡಿಯಾ ಇರೋರನ್ನ ಇನ್ವಾಲ್ವ್ ಮಾಡ್ಕೊಂಡು ಅವ್ರ ಜೊತೆ ಟಚ್ಚಲ್ಲಿರ್ರಿ. ಸೊ ನೀವು ಆಫೀಸಲ್ಲಿದ್ದರೂ ಕೂಡ ಕೆಲವೊಂದು ಟೈಮು ಟೀ ಬ್ರೇಕು, ಕಾಫಿ ಬ್ರೇಕು ಅಥವಾ ಲಂಚ್ ಬ್ರೇಕು, ಟಿಫನ್ ಬ್ರೇಕ್ ಈ ಥರ ಸಿಗ್ತಾ ಇರುತ್ತೆ. ಆವಾಗ ಕಮ್ಯುನಿಕೇಟ್ ಮಾಡಿ ಅವ್ರ ಜೊತೆ. ಲೈಕ್ ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಇದ್ದಾಗ ಕಮ್ಯುನಿಕೇಟ್ ಮಾಡಿ. ಸೊ ಫೋನಲ್ಲಿ ಕಮ್ಯುನಿಕೇಟ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ನೀವು ಡೈರೆಕ್ಟಾಗಿ ನೀವು ಬಿಸ್ನೆಸ್ ಹ್ಯಾಂಡ್ಲಿಂಗ್ ಮಾಡ್ತಾ ಇರೋದಕ್ಕಿಂತ ಫೋನಲ್ಲಿ ಕಮ್ಯುನಿಕೇಟ್ ಮಾಡೋದ್ರಿಂದ ಫ್ರೆಂಡ್ಸ್ ಜೊತೆ ಏನೋ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ಇರಬಹುದು. ಸೊ ಇಫ್ ಇನ್ ಕೇಸ್ ಆ ಥರ ಫ್ಯಾಮಿಲಿ ಮೆಂಬರ್ಸ್ ಯಾರು ಸಿಕ್ಕಿದ್ರು ಅವ್ರ ಹೆಸರಲ್ಲೇ ಬೇಕಾದ್ರೆ GST ಮಾಡಿಸ್ಬೋದು. ಸೊ ಅವಾಗ ನಿಮ್ಮ ಮೇಲೆ ಏನೂ ಪರಿಣಾಮನೇ ಬೀರಲ್ಲ. ಈ ಆಗಲ್ಲ, ಬೇಡ ಪರವಾಗಿಲ್ಲ, ಅವ್ರನ್ನ ಒಬ್ಬರು ಮ್ಯಾನೇಜರಾಗಿ ಇಡ್ತೀನಿ, ನನ್ನ ಹೆಸರಲ್ಲೇ ನಾನು GST ರನ್ ಆಗಬೇಕು ಅನ್ನೋ ರೀತಿ ಏನಾರು ಪ್ಲ್ಯಾನಿಂಗ್ ಇದ್ದರೆ ಓಕೆ ಫೈನ್ ಮಾಡಿ. ಬಟ್ ಗೌರ್ಮೆಂಟ್ ಜಾಬಲ್ಲಿದ್ದರೆ ಅವಾಯ್ಡ್ ಮಾಡಿ. ಗೌರ್ಮೆಂಟ್ ಜಾಬಲ್ಲಿದ್ದರೆ ಫ್ಯಾಮಿಲಿ ಮೆಂಬರ್ಸ್ ಮೇಲೆ, ಫಾರ್ ಎಕ್ಸಾಂಪಲ್ ಬ್ರದರು, ಮದರು, ಫಾದರು, ಅಥವಾ ಇನ್ನೂ ಬೆಸ್ಟು ವೈಫು ಮದುವೆ ಆಗಿದ್ದರೆ, ಈ ಥರ ಇಷ್ಟು ಜನರು ಆಪ್ಷನ್ಸ್ ಇರುತ್ತೆ ನಿಮ್ಮ ಕೈಲಿ. ಸೊ ಅವ್ರ ಹೆಸರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸೊ ಆದಷ್ಟು ಬ್ರೆಡ್ ರಿಲೇಟೆಡೇ ಆಗಿರಲಿ, ಅಂದರೆ ತುಂಬ ಹತ್ರದವರೇ ಆಗಿರಲಿ. ಸೊ ತುಂಬ ದೂರದವ್ರ ಹತ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅವ್ರು ಏನೋ ಪ್ರಾಫಿಟ್ ನೋಡ್ತಿದ್ದ ತಕ್ಷಣ ನಿಮಗೆ ಉಲ್ಟಾ ಹೊಡೆಯೋ ಚಾನ್ಸಸ್ ಎಲ್ಲ
ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಫಾದರು, ಮದರು, ಬ್ರದರು, ಓನ್ ಬ್ರದರ್ ಅಂದರೆ ಲೈಕ್ ಈ ಥರ ಯಾರ ಮೇಲೆ ನಿಮ್ಗೆ ತುಂಬ ನಂಬಿಕೆ ಇರುತ್ತೋ ಅವ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಸೊ ಅವ್ರನ್ನ ಮ್ಯಾನೇಜರ್ ಆಗಿ ಅವ್ರನ್ನ ಒಂದು ಸ್ವಲ್ಪ ಎಲ್ಲ ಹೇಳ್ಕೊಟ್ಟು ಬಿಟ್ಟು ಅವ್ರ ಕಡೆಯಿಂದ ರನ್ ಮಾಡಿಸಿ. ಸೊ ಒಬ್ಬರು ಕೈ ಜೋಡಿಸ್ದಂಗೆ ಇರುತ್ತೆ, ಅವರು ಆಲ್ಮೋಸ್ಟ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಪಾರ್ಟ್ನರಾಗಿ ತಗೊಳ್ಳೋದ್ರಿಂದ ಲೈಕ್ ಮ್ಯಾನೇಜರ್ ವಿತ್ ಸ್ಯಾಲ್ರಿ ಅಂದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಪಾರ್ಟ್ನರಾಗಿ ತಗೊಳ್ಳೋದ್ರಿಂದ ಅವ್ರಿಗೂ ಭಯ ಇರುತ್ತೆ. ಸೊ ಪ್ರಾಫಿಟ್ ಜಾಸ್ತಿ ಆದಷ್ಟು ನನಗೂ ಅರ್ನಿಂಗ್ ಜಾಸ್ತಿ ಇರುತ್ತೆ, ಸೊ ಲಾಸ್ ಆದಷ್ಟು ನನಗೂ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅವ್ರಿಗೂ ಒಂದು ಸ್ವಲ್ಪ ಭಯ ಇರುತ್ತೆ. ಸೊ ಆದಷ್ಟು ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ಲೀಗಲ್ ಆಗು ಪಾರ್ಟ್ನರ್ಶಿಪ್ ಥರ ಮಾಡ್ಬೋದು, ಅಥವಾ ಇಲ್ಲೀಗಲ್ ಆಗಿ ಅಂದರೆ ನೋಡೋಣ ನಿಮ್ಗೆ ಸ್ಯಾಲ್ರಿ ಅಂತ ಒಂದು 20K ಕೊಡ್ತೀನಿ, ಬಟ್ ಸೇಲ್ಸ್ ಏನಾದರೂ 3 lakhs ದಾಟಿದ್ರೆ ಅಥವಾ 2 lakhs ದಾಟಿದ್ರೆ ಮಂತ್ಲಿ, ಸೊ ನಿಮ್ಮ ಟಾರ್ಗೆಟ್ ಏನಿರುತ್ತೆ ಅದಕ್ಕಿಂತ ಒಂದು 30% ಕಡಿಮೆ ಇಡಿ. ಯಾಕಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಹೈ ಇದ್ದಷ್ಟು ಕಷ್ಟ ರೀಚ್ ಔಟ್ ಆಗೋದು. ಸೊ ಇವಾಗ ನಿಮ್ಮ ಟಾರ್ಗೆಟ್ ಬಂದು 3.5 lakhs ಅಥವಾ 2.5 lakhs ಇದ್ದರೆ ಅಥವಾ ಅದನ್ನೇನು ಮಾಡಿ 2 lakhs 3 lakhs ಅಂತ ಒಂದು ಟಾರ್ಗೆಟ್ ಕೊಡಿ ಅವ್ರಿಗೆ. ದಾಟಿದ್ರೆ ಮೇಲೆ ಏನಿರುತ್ತೆ ಅಮೌಂಟು, ಆ ಅಮೌಂಟಿಗೆ ನಿಮಗೆ ಒಂದು 10% ಇನ್ಸೆಂಟಿವ್ಸ್ 5% ಇನ್ಸೆಂಟಿವ್ಸು ಕೊಡೋ ಥರ ಮಾತಾಡ್ಕೊಳ್ಳಿ. ಸೊ ಇದು ಬಂದು ಲೈಕ್ ಲೀಗಲಾಗಿ ಅಂದರೆ ಲೀಗಲಾಗಿ ಪಾರ್ಟ್ನರ್ ಅಲ್ಲ, ಅವರೊಬ್ಬರು ಮ್ಯಾನೇಜರ್ ಆಗಿರ್ತಾರೆ, ಬಟ್ ಇನ್ಸೆಂಟಿವ್ಸ್ ಅನ್ನೋ ಥರ ಆ್ಯಡ್ ಆಯ್ತಾ ಇರುತ್ತೆ. ಅವಾಗ ಸ್ಯಾಲ್ರಿನೂ ಜಾಸ್ತಿ ಆಗುತ್ತೆ. ಅವ್ರು ಆವಾಗ ಅದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡ್ತಾರೆ. ಇಫ್ ಇನ್ ಕೇಸ್ ನಿಮ್ಗೇನಾದರೂ ಭಯ ಇದ್ದರೆ, ಸೊ ಇವಾಗ 2 lakhs ಟಾರ್ಗೆಟ್ ಕೊಟ್ಟಿರ್ತೀರ, 1.5 lakhsಗಿಂತ ಕಡಿಮೆ ಅರ್ನಿಂಗ್ಸ್ ಆಯಿತು ಅಂದಾಗ ಲೈಕ್ ಈ ಥರ ಮೈನಸ್ ಆಗೋ ಚಾನ್ಸಸ್ ಇರುತ್ತೆ ಸ್ಯಾಲ್ರಿಲಿ ಅಂತ ಒಂದು ಹೇಳಿದ್ರೆ, ಆ ಭಯದಿಂದನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಗೈಸ್ ಇದು ಬಂದು ರಿಯಾಲಿಟಿ ಗೈಸ್. ಸೊ ಎಕ್ಸ್ಪೆಕ್ಟೇಷನ್ಗೂ ಮತ್ತು ರಿಯಾಲಿಟಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಸ್ಟಾರ್ಟ್ ಮಾಡ್ಬೋದಾ ಅಥವಾ ನಾನು ಫ್ರ್ಯಾಂಚೈಸಿ ಸ್ಟಾರ್ಟ್ ಮಾಡ್ಬೋದಾ? 100% ಹೆವಿ ಡೇಂಜರಸ್ಸು. ಬಿಸ್ನೆಸ್ ಅಂದ್ರೇ ಡೇಂಜರಸ್ ಫೀಲ್ಡ್ ಅದು. ಸೊ ಒಂದು ಸತಿ ಆ ಕಡೆಗೆ ಇಳಿದ ಮೇಲೆ ನೀವು ಏನೂ ನೋಡೋಂಗಿಲ್ಲ, ಸುಮ್ಮನೆ ಮುಂದಕ್ತಾ ಇರಬೇಕು ಅದರಲ್ಲಿ. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ನೀವು ಮುಂದುವರೆದ್ರೆ ಬೆಸ್ಟ್ ಆಪ್ಷನು. ಸೊ ನೀವು ಸ್ಟಾರ್ಟಪ್ ಮಾಡಿದ್ರೂ ಹಾರ್ಡ್ ವರ್ಕ್ ಮಾಡಲೇಬೇಕು. ನೀವು ಫ್ರ್ಯಾಂಚೈಸಿ ತಗೊಂಡ್ರು ನಿಮ್ಮ ಏರಿಯಾದಲ್ಲಿ ಅದು ವರ್ಕೌಟ್ ಆಗುತ್ತೋ ಇಲ್ವೋ ಅನ್ನೋದನ್ನ ನೀವು 100% ನೀವು ಕೂತ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಕ್ಯಾಟಗರೈಸ್ ಮಾಡಿ ಯಾವ ಥರ ಎಲ್ಲಿ ಏನು ಎತ್ತ ಅಂತ ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಬೇಕು. ಏನು ಅಂದರೆ ಫ್ರ್ಯಾಂಚೈಸಿ ಬೆಸ್ಟಾ ಮತ್ತು ಬಿಸ್ನೆಸ್ ಬೆಸ್ಟಾ ಇದ್ರ ಬಗ್ಗೆ ಬರೀ ಇವೆರಡರ ಬಗ್ಗೆ ಹೇಳಿ ಹಾರ್ಡ್ ವರ್ಕ್ ಎಲ್ಲ ಸೈಡಲ್ಲಿ ಇಟ್ಟು ಅಂತಂದರೆ ಇವೆರಡನ್ನೂ ಕಂಪೇರ್ ಮಾಡಿದಾಗ ಫ್ರ್ಯಾಂಚೈಸಿ ಬೆಸ್ಟು ಫಾಸ್ಟ್ ಗ್ರೋಯಿಂಗ್ಗೆ. ಲೈಕ್ ಇವಾಗ ಒಂದು ಮಂತ್ಲಿ ನೀವು ಓನ್ ಬಿಸ್ನೆಸ್ ಮಾಡಿದ್ರೆ ಒಂದು 20K 30K ಪ್ರಾಫಿಟ್ ನೋಡ್ತಾ ಇರ್ತೀರಾ ಅಂದರೆ ಫ್ರ್ಯಾಂಚೈಸಿ ಸ್ಟಾರ್ಟ್ ಮಾಡೋದ್ರಿಂದ ಫಸ್ಟ್ ಮಂತೆ ನೀವು ಏನಿಲ್ಲ ಅಂದ್ರೂ 35-40K ನೋಡಬಹುದು, 10 to 20% ಜಾಸ್ತಿ ನೋಡಬಹುದು. ಯಾಕೆಂದರೆ ಅದು ಆಲ್ರೆಡಿ ಒಂದು ಬ್ರ್ಯಾಂಡಿಂಗ್ ಆಗಿರುತ್ತೆ. ಸೊ ಆ ಬ್ರ್ಯಾಂಡಿಂಗ್ನ ನೀವು ತಂದು ಲಾಂಚ್ ಮಾಡೋದ್ರಿಂದ ಒಂದು ಸ್ವಲ್ಪ ಹೈ ಪಬ್ಲಿಸಿಟಿ ಕೊಟ್ಟಾಗ ಅವ್ರ ಕಡೆಯಿಂದನೂ ಪ್ರಮೋಷನು, ಅವ್ರ ಕಡೆಯಿಂದನೂ ಮಾರ್ಕೆಟಿಂಗು, ಅವ್ರ ಕಡೆಯಿಂದ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಅವ್ರ ಕಡೆಯಿಂದನೂ ಕೆಲವೊಬ್ರು ಪ್ರೊವೈಡ್ ಮಾಡೋದ್ರಿಂದ ಒಂದು ಸ್ವಲ್ಪ ಒಂದು 2 to 3 months ಹೈ ಇದು ಪ್ರಾಫಿಟ್ ನೋಡಬಹುದು ನಿಮ್ಮ ಓನ್ ಬಿಸ್ನೆಸ್ ಮಾಡಿ ರಿಸ್ಕ್ ತಗೊಳ್ಳೋದಕ್ಕಿಂತ ಅಂತ ಹೇಳ್ತಾ ಗೈಸ್ ಇವತ್ತಿನ ವಿಡಿಯೋನೂ ತುಂಬ ಲೆಂತಿ ಆಯಿತು. ಸೊ ಬಿಸ್ನೆಸ್ ಹಾರ್ಶ್ ರಿಯಾಲಿಟಿ ಅಥವಾ ಲೈಕ್ ಈ ಥರ ಏನು ಬೇಕಾದ್ರೂ ಅಂದ್ಕೊಳ್ಳಿ. ಸೊ ಈ ರೀತಿ ಇರುತ್ತೆ ಗೈಸ್. ಸೊ ಬಿಸ್ನೆಸ್ ಅಂದರೆ ಯಾವುದು ಈಸಿ ಇಲ್ಲ. ಸೊ ತುಂಬ ಜನ ರೀಲ್ಸ್ ಮಾಡ್ತಾ ಇರ್ತಾರೆ ಗೈಸ್. ನಾನು ನಿಜವಾಗ್ಲೂ ಕೆಲವೊಂದು ರೀಲ್ಸ್ ನೋಡಿದಾಗ ನನಗೆ ನಿಜವಾಗ್ಲೂ ಮನ್ಸಿಗೆ ಬೇಜಾರಾಗುತ್ತೆ. ಬೇಜಾರು ಅನ್ನೋದಕ್ಕಿಂತ ಆ ರೀಲ್ಸ್ನ ಡೌನ್ಲೋಡ್ ಮಾಡಿ ನನ್ನ ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋಣ ಅಂತ ಅನಿಸುತ್ತೆ. ಬಟ್ ನನಗೇನು ಅಂದರೆ ಅವ್ರೇನೋ ಅವ್ರ ಐಡಿಯಾಸ್ನ ಶೇರ್ ಮಾಡ್ತಾ ಇರ್ತಾರೆ. ನಾನು ಆ ಥರ ಮಧ್ಯದಲ್ಲಿ ಇನ್ವಾಲ್ವ್ ಆಗಿ ಅವ್ರಿಗೆ ಬೇಜಾರು ಹರ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಯಾವುದೂ ಆ ಥರ ರಿಸ್ಕ್ ಮೂಮೆಂಟ್ ಕೈ ಆಗ್ತಾಯಿಲ್ಲ. ರಿಸ್ಕ್ ಅನ್ನೋದಕ್ಕಿಂತ ಅದೇನೂ ಆಗಲ್ಲ ಗೈಸ್. ಅವ್ರಿಗೂ ಒಂಥರ ಬೇಜಾರು. ಇವಾಗ ನಾನು ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಿ. ನಾನು ಹೊಸ್ದಾಗಿ ಏನಾದರೂ ಒಂದು ಕಂಟೆಂಟ್ ಬೇಕು, ಕ್ರಿಯೇಟ್ ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು ಅಂದಾಗ ನನಗೆ ನನ್ನ ಐಡಿಯಾಲಜಿ ಇದು ನನಗಿರುತ್ತೆ. ಸೊ ನನ್ನ ಮಧ್ಯದಲ್ಲಿ ಯಾರೋ ಇನ್ವಾಲ್ವ್ ಆಗ್ಬಿಟ್ಟು ನೀನು ಮಾಡ್ತಾ ಇರೋದು ಏನೂ ಚೆನ್ನಾಗಿಲ್ಲ, ವರ್ಸ್ಟಾಗೈತೆ ಅಂದಾಗ ನನಗೆ ಬೇಜಾರಾಗುತ್ತೆ ಪರ್ಸ್ನಲಿ. ಸೊ ನನ್ನ ಉದ್ದೇಶ ಇಷ್ಟೇ. ನಾನು ಇವಾಗ ಗ್ರಾಫಿಕ್ಸ್ ಎಲ್ಲ ಮಾಡಿ ಇವಾಗ ಮಧ್ಯದಲ್ಲಿ ಏನೇನೋ ಬಾಂಬ್ ಗೀಮ್ ಅಂತ ಏನೇನೋ ಹಾಕಿ ಸೆಂಟ್ರಲ್ಲಿ ಎಲ್ಲ ಮಾಡ್ಬೋದು. ಬಟ್ ನನಗೇನು ಅಂದರೆ ನಿಮ್ಮ ಜೊತೆ ಡೈರೆಕ್ಟಾಗಿ ಕನ್ವೆ ಮಾಡ್ದಂಗೆ ಇರಲ್ಲ ಗೈಸ್. ಸೊ ನನಗೆ ಜನ್ರಲಾಗಿ ನಿಮಗೆ ಮನ್ಸು ಮುಟ್ಟೋ ಥರ ಇರಬೇಕು. ಸೊ ಗ್ರಾಫಿಕ್ಸ್ ನೋಡಿ ಅಟ್ರ್ಯಾಕ್ಟ್ ಆಗೋದು, ಅದಕ್ಕೊಂದು ಸ್ವಲ್ಪ ವ್ಯೂಸ್ ಜಾಸ್ತಿ ಹೋಗುತ್ತೆ. ಓಕೆ, ಯಾಕಂದರೆ ಎಷ್ಟೋ ಜನ ಅದು ಮಾಡ್ತಿದ್ದಾರೆ. ಸೊ ನಾನು ಅದೇ ರೂಟಲ್ಲಿ ಹೋದರೆ ನನಗೂ ಅವ್ರಿಗೂ ಏನೂ ಡಿಫ್ರೆನ್ಸ್ ಇರಲ್ಲ. ನನಗೇನು ಅಂದರೆ ನಿಮ್ಮ ಮನ್ಸಿಗೆ ಮುಟ್ಟಬೇಕು, ಮತ್ತು ಒಂಥರ ನಮ್ಮ ಹೆಂಗಿರಬೇಕು ಲೈಕ್ ನನಗೆ ಅದು ಹೇಳೋದು ಬರ್ತಾಯಿಲ್ಲ.
ಒಂಥರ ಕಾಮನ್ ಆಗಿರಬೇಕು, ಯಾರ ಜೊತೆನೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಇರಬೇಕು. ಅಥವಾ ಪಕ್ಕದಲ್ಲಿ ಇವಾಗ ಮಾತಾಡ್ತಿದ್ರೆ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅನ್ನೋ ಥರ ನಿಮಗೆ ಫೀಲ್ ಆಗಬೇಕು. ಓಕೆ, ಏನೋ ಒಂಥರ ಫೀಲ್ ಆಗ್ತಿದೆ ಅನ್ನೋ ರೀತಿ ನಿಮಗೆ ಅನ್ನಿಸ್ಬೇಕು. ಈ ಪ್ಲ್ಯಾನ್ ಇಟ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು. ಸೊ ಮಧ್ಯದಲ್ಲಿ ಫೋಟೋಸ್ ಹಾಕೋದಾಗಲಿ, ಡಿಸ್ಟ್ರ್ಯಾಕ್ಟ್ ಅಂದರೆ ಫೋಟೋಸು, ಆ್ಯನಿಮೇಟೆಡ್ ವೀಡಿಯೋಸು, ಒಂದು ಸ್ವಲ್ಪ ಈ ಥರ ಬಿಸ್ನೆಸ್ ಮಾಡಿ ಆ ಥರ ಬಿಸ್ನೆಸ್ ಮಾಡಿ. ಇವಾಗ ಝೂಡಿಯೋದು ಎಕ್ಸಾಂಪಲ್ ಕೊಟ್ಟೆ, ಝೂಡಿಯೋದೊಂದಷ್ಟು ಗ್ರಾಫಿಕ್ಸ್ಗಳು ಮಾಡಿ ಒಳಗಡೆ ಹೋಗಿ ಶಾಪಿಂಗ್ ಮಾಡೋ ಥರ ಈ ಥರ ಎಲ್ಲ ಮಾಡ್ಬೋದು. ಬಟ್ ಏನು ಅಂದರೆ ನಿಮಗೆ ಅದೊಂಥರ ಫೀಲ್ ಆಗಲ್ಲ. ಲೈಕ್ ಏನೋ ಒಂಥರ ಅಲ್ಲೂ ಡಿಸ್ಟ್ರ್ಯಾಕ್ಟ್ ಆಯ್ತೀರಾ ಮೈಂಡಲ್ಲಿ. ಎಷ್ಟು ಚೆನ್ನಾಗಿದೆ ಗ್ರಾಫಿಕ್ಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಹೊಡೆದಾಗ ನಿಮ್ಗೆ ನನ್ನ ಮಾತಿನ ಮೇಲೆ ಕಾನ್ಸಂಟ್ರೇಟ್ ಹೋಗ್ಬಿಡುತ್ತೆ. ಈ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇರೋದು ಹೊರತು ಸೊ ಯಾವುದೇ ರೀತಿ ಎಡಿಟ್ ಮಾಡಿ ಇದು ಮಾಡಬೇಕು ಅಂತಲ್ಲ. ಸೊ ವ್ಲಾಗ್ಸ್ ಬಂದಾಗ ಏನು ಮಾಡ್ತಿರೋ ಬ್ರದರ್, ಒನ್ ಟೇಕಲ್ಲಿ ಮಾಡೋಕ್ಕಾಗಲ್ಲ. ಓಕೆ, ವ್ಲಾಗ್ಸ್ ಬಂದಾಗ ಅದೇ ಸಪ್ರೇಟ್ ಕ್ಯಾಟಗರಿ ಥರ ಹೋಗುತ್ತೆ. ಸೊ ವ್ಲಾಗಿಂಗು ಆಲ್ಮೋಸ್ಟ್ 100% ನ್ಯಾಚುರಲ್ ಆಗೇ ಇರುತ್ತೆ. ಸೊ ಯಾವುದನ್ನು ಗಿಫ್ಟೆಡ್ ಎಲ್ಲ ಮಾಡಲ್ಲ. ಇಫ್ ಇನ್ ಕೇಸ್ ಪ್ರ್ಯಾಂಕ್ಸ್ ಗಿಂಗ್ಸ್ ಈ ಥರ ಏನಾದರೂ ವ್ಲಾಗ್ಸ್ ಬಂದರೆ ಮತ್ತೆ ಸ್ಕ್ರಿಪ್ಟೆಡ್ ಆಗುತ್ತೆ ಅದು ಹೊರತು. ಇನ್ನು ಮಿಕ್ಕಿದೆಲ್ಲ ನಾರ್ಮಲಾಗಿ ಜನರಲಾಗಿ ನಾರ್ಮಲ್ ವ್ಲಾಗ್ಸ್ ಹೆಂಗಿರುತ್ತೋ ಅದೇ ರೀತಿ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಮುಂದೊಂದು ದಿನಗಳಲ್ಲಿ ಮಾಡೋಣ. ಇದೇ ರೀತಿ ಸಪೋರ್ಟ್ ಮಾಡಿ, ಒಳ್ಳೆ ಸಪೋರ್ಟ್ ಕೊಡ್ತಾಯಿದ್ದೀರಾ. ಸೊ ಸಪೋರ್ಟ್ ವಯಸ್ಸಲ್ಲಿ ನನಗೇನು ಬೇಜಾರಿಲ್ಲ. ಫಾಲೋವರ್ಸು ಕೂಡ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗ್ತಿದ್ದಾರೆ. ಆಗಲಿ ಇದೇ ರೀತಿ. ಒಂದು ನೆಕ್ಸ್ಟು 5K ಟಾರ್ಗೆಟ್ ಇದೆ, 5K ಸಬ್ಸ್ಕ್ರೈಬರ್ಸು. ಆಲ್ಮೋಸ್ಟು ಇನ್ನೊಂದು 2 to 3 ಡೇಸ್ ಅಷ್ಟರಲ್ಲಿ 30K ಟೋಟಲ್ ವ್ಯೂಸು ರೀಚ್ ಆಗುತ್ತೆ ನಮ್ಮದು. ಸೊ 30,000 ಜನ ಆಲ್ಮೋಸ್ಟ್ ವಾಚ್ ಮಾಡಿರೋದು ನಮ್ಮ ಚಾನಲ್ನ ಟೋಟಲ್ ವ್ಯೂಸು. ಸೊ ಇನ್ನೂ ಜಾಸ್ತಿ ಆಗಬೇಕಿತ್ತು ಇಷ್ಟೊತ್ತು ಕಾಲೇ. ನೋಡೋಣ, ಯಾವುದೂ ನಂದು ಆ ಥರ ವೈರಲ್ ಆಗೋ ಥರ ವೀಡಿಯೋ ಯಾವುದೂ ಬಂದಿಲ್ಲ. ಸೊ ನನಗೆ ಈ ಥರ ಲೈಕ್ ಸ್ಟಾರ್ಟಿಂಗ್ 1 to 3 ವೀಡಿಯೋಸ್ ಬಿಟ್ಟಿದೆ, ಆ ಥರ ಎಲ್ಲ ನಂಗೆ ತಿರ್ಗಾ ಇದು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಯಾರ್ದು ಬಿಡ್ತಾಯಿಲ್ಲ. ಬಟ್ ನಾನು ಬ್ಯಾಕ್ ಟು ಅಂದರೆ ಇವಾಗ ಅದು ಮುಂಚೆನೇ ಹೇಳ್ತಿದ್ನಲ್ಲ, ಅದಕ್ಕೆ ವಾಪಸ್ ಬರ್ತೀನಿ. ಸೊ ಕೆಲವೊಂದು ರೀಲ್ಸಲ್ಲಿ ಕೆಲವೊಂದು ಇದರಲ್ಲಿ ತುಂಬ ಮಿಸ್ಗೈಡ್ ಮಾಡ್ತಿದ್ದಾರೆ ಗೈಸ್. ಸೊ ಎಂತಕ್ಕೆ ಮಿಸ್ಗೈಡ್ ಮಾಡ್ತಿದ್ದೀರ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದರೆ ನಾನು ವಿಚಾರಿಸ್ದಂಗೆ ಅವ್ರು ಯಾವುದೇ ರೀತಿ ಡಿಜಿಟಲ್ ಮಾರ್ಕೆಟಿಂಗ್ ಇನ್ಫ್ಲೂಯೆನ್ಸರ್ಸ್ಗೆ ಅಮೌಂಟ್ ಕಳಿಸಿ ಪ್ರಮೋಷನ್ಗೋಸ್ಕರ ಇದು ಮಾಡಿಲ್ಲ. ಬಟ್ ಆದ್ರೂ ಎಂತಕ್ಕೆ ಇದನ್ನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಸೊ ನೀವು ಇದಕ್ಕೆ ಜಾಯ್ನ್ ಆಗಿಬಿಡಿ, ನೀವು ಇದಕ್ಕೆ ಜಾಯ್ನ್ ಆದರೆ ಈ ಥರ ಆಗೋಗುತ್ತೆ, ಈ ಥರ ಬಿಸ್ನೆಸ್ ಮಾಡ್ಬೋದು, ಈ ಥರ ಇದು ಬರುತ್ತೆ ಅದು ಬರುತ್ತೆ ಅಂತ ಎಕ್ಸೆಟ್ರಾ ಹೇಳ್ತಾರೆ. ಮತ್ತು ಇನ್ನೂ ಒಂದೆಷ್ಟು ಜನ ಏನು ಮಾಡ್ತಿದ್ದಾರೆ ಅಂದರೆ, ಫ್ರ್ಯಾಂಚೈಸಿ ಇದನ್ನು ತಗೊಂಡ್ರೆ ನೀವು ಕುಂತಿ ಜಾಗದಲ್ಲಿ ಕಣ್ಣು ಮುಚ್ಕೊಂಡು ಕೂತಿದ್ರು ಕೂಡ ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಅವರೇ ನೋಡ್ಕೊತಾರೆ ಗೈಸ್. ಇವೆಲ್ಲ ಫೇಕ್ ಪ್ರಮೋಷನ್ ಗಿಮಿಕ್ಸು. ಅಥವಾ ಪ್ರಮೋಷನ್ ಇಲ್ಲ ಅಂದರೆ ಅವ್ರಿಗೇನೋ ಒಂದು ಲೈಕ್ ನಿಮ್ಮ ಇದರಲ್ಲಿ ನೀವೊಂದೇನು ಅಮೌಂಟ್ ಪೇ ಮಾಡ್ತೀರ ಅದರಲ್ಲಿಂದ ಇಷ್ಟು ಅಮೌಂಟು, ಇಷ್ಟು ಪರ್ಸೆಂಟೇಜಲ್ಲಿ ಅಮೌಂಟ್ ಹೋಗಬೇಕು ಅನ್ನೋದೊಂದು ಇರುತ್ತೆ, ಆ ಥರ ಇರುತ್ತೆ. ಮತ್ತು ಇದು ಒಂದು ದೊಡ್ಡ ಸ್ಕ್ಯಾಮ್ ನಡೀತಿದೆ, ಆದಷ್ಟು ವಿಚಾರಿಸಿ. ಸೊ ನಿಮ್ಮ ಸುತ್ತಮುತ್ತ ಯಾವ್ದಾರ ಫ್ರ್ಯಾಂಚೈಸೀಸ್ ಇದ್ದರೆ ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡಿ. ಒಂದು ಬ್ರ್ಯಾಂಚ್ ವಿಸಿಟ್ ಮಾಡೋದ್ರಿಂದ ಏನೋ ಗೊತ್ತಾಗಲ್ಲ. 2 to 3 ಬ್ರ್ಯಾಂಚ್ ಡಿಫ್ರೆಂಟ್ ಏರಿಯಾಸ್ಗೆ ಹೋಗಿ 2 to 3 ಬ್ರ್ಯಾಂಚ್ ವಿಸಿಟ್ ಮಾಡಿ, ಅವರು ಓನರ್ಗಳಿಗೆ ಸಿಕ್ಕಿದ್ರೆ ಓನರ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ಸೊ ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಗೈಸ್. ಇದೆಲ್ಲದಕ್ಕಿಂತ ದೊಡ್ಡ ಸ್ಕ್ಯಾಮು ಏನು ಗೊತ್ತಾ, ಇವಾಗ ಹೇಳ್ತೀನಿ. ಲೈಕ್ ನಾನೊಂದು ರೆಫರಲ್ ಕೋಡ್ ಕೊಟ್ಟಿದ್ದೀನಿ ಅಥವಾ ನಾನೊಂದು ಲಿಂಕ್ ಕೊಟ್ಟಿದ್ದೀನಿ. ಈ ಲಿಂಕಲ್ಲಿ ನೀವು ಜಾಯ್ನ್ ಆದರೆ ನೀವು ಏನೂ ಮಾಡಬೇಕಾಗಿಲ್ಲ. ದಿನಕ್ಕೆ 10 ರೂಪಾಯಿ ಪೇ ಮಾಡ್ಕೊಂಡು ಹೋಯ್ತಾ ಆದರೆ ನಿಮಗೆ ಏನಾಗುತ್ತೆ, ನಿಮಗೆ ಡಿಜಿಟಲ್ ಗೋಲ್ಡ್ ಸಿಗುತ್ತೆ, ನೀವು ಇನ್ವೆಸ್ಟ್ ಮಾಡಿದಷ್ಟು ಬೆನಿಫಿಟ್ಟು, ಈ ರೀತಿ ಎಲ್ಲ ಹೇಳ್ತಿದ್ದಾರೆ. ಸೊ ಡಿಜಿಟಲ್ ಗೋಲ್ಡು ಮತ್ತು ಕೆಲವೊಂದು ಆ್ಯಪ್ಸು ಅದು ಬಂದು ಟ್ರಸ್ಟಬಲ್ ಆ್ಯಪ್ಸು, ಅದರಲ್ಲಿ ಏನೂ ಲಾಸ್ ಆಗಲ್ಲ ನಿಮಗೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇನ್ನು ಕೆಲವೊಬ್ಬರು ಲೋನ್ ಆ್ಯಪ್ಗಳನ್ನ ರೆಫರ್ ಮಾಡ್ತಿದ್ದಾರೆ, ಆದಷ್ಟು ಅವಾಯ್ಡ್ ಮಾಡಿ. ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ, ಲೋನ್ ಆ್ಯಪ್ಸು ಹೆವಿ ರಿಸ್ಕಿ ಆ್ಯಪ್ಸು. ಅದರಿಂದ ಅವರಿಗೆ ಏನು ಬೆನಿಫಿಟ್ ಆಗುತ್ತೆ ಗೊತ್ತಾ, ಸಿಂಪಲಾಗಿ ಹೇಳ್ತೀನಿ. ಇವಾಗ ಡಿಜಿಟಲ್ ಗೋಲ್ಡ್ದು ಹೇಳಿದೆ, ಈ ಥರ ಇದು ಮಾಡೋದು ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಇರುತ್ತೆ ಗೈಸ್. ಸೊ ರೆಫರ್ ಮಾಡಿದ್ರೆ ಅವ್ರಿಗೆ 250 ರೂಪೀಸ್ ಹೋಗುತ್ತೆ. ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಆಗಿದ ತಕ್ಷಣ ಅವ್ರಿಗೆ ಇಮ್ಮಿಡಿಯೇಟಾಗಿ ಇಷ್ಟು ಅಮೌಂಟು ಅನ್ನೋದೊಂದು ಹೋಗುತ್ತೆ. 250ಇಂದ 500 1500ವರೆಗೂ ಇದೆ ಆಲ್ಮೋಸ್ಟ್ ಕೆಲವೊಂದು ಆ್ಯಪ್ಸಲ್ಲಿ. ಸೊ ಲೋನ್ ಆ್ಯಪ್ಸಲ್ಲಿ ತುಂಬ ಜಾಸ್ತಿ ಕೊಡೋ ಚಾನ್ಸಸ್ ಇರುತ್ತೆ. ಅದು ಹೆಂಗೆ ಕಂಡೀಷನ್ ಇರುತ್ತೆ ಅಂದರೆ, ಲೈಕ್ ಅವರು ಅಟ್ಲೀಸ್ಟು 1,000 ಫಸ್ಟು ಎತ್ತಬೇಕು. ಆ ಲೋನ್ ಅಮೌಂಟನ್ನು ಎತ್ತಿ ರೀಪೇ ಮಾಡಬೇಕು, ಅಥವಾ ಲೋನ್ ಅಮೌಂಟ್ ಯೂಸ್ ಮಾಡಬೇಕು ಅವರು. ಅವಾಗ ಏನಾಗುತ್ತೆ, ನಿಮಗೆ ಅಮೌಂಟ್ ಬರುತ್ತೆ ಅಂತ. ಅದಕ್ಕೆ ಅವ್ರೇನು ಮಾಡ್ತಾರೆ, ವಾಶೌಟ್ ಮಾಡ್ತಾರೆ. ಸೊ ಈ ಥರ ಅವ್ರಿಗೆ 3 ಲಕ್ಷ ಜನ ಫಾಲೋವರ್ಸ್ ಇದ್ರೂ, ಅದರಲ್ಲಿ 1 ಲಕ್ಷ ಜನ ಡೌನ್ಲೋಡ್ ಮಾಡಿದ್ರು
1 ಲಕ್ಷ ಜನದಲ್ಲಿ 250 ರೂಪಾಯಿ ಹೋಯ್ತು ಅವ್ರ ಅಕೌಂಟ್ಗೆ ಅಂತಂದ್ರೂ ಎಷ್ಟು ಪ್ರಾಫಿಟ್ ಆಯಿತು ನೀವೇ ಯೋಚನೆ ಮಾಡಿ. ಸಿಂಪಲಾಗಿ 1 ಲಕ್ಷ ಜನ ಇಂಟು 250 ರೂಪಾಯಿ ಅಂದ್ರೂ 250 ಲಕ್ಷ, 2,50,00,000 ಸಿಂಪಲಾಗಿ ಗೈಸ್. ಸೊ 3 ಲಕ್ಷದಲ್ಲಿ 1 ಲಕ್ಷ ಜನ ಓಕೆ ಡೌನ್ಲೋಡ್ ಮಾಡಿ ರೆಫರ್ ಮಾಡಿ ಇದು ಮಾಡಿ ದುಡ್ಡು ಮಾಡ್ತಾರದೆಲ್ಲ ಬೆಸ್ಟ್ ಆಪ್ಷನ್ ಅಂತಲೇ ಅನ್ಕೊಳ್ಳಿ. 2,25,00,000, 50 ಲಕ್ಷ, 60 ಲಕ್ಷ ಈ ಥರ ಎಲ್ಲ ಅವ್ರ ಅಕೌಂಟಿಗೆ ಹೋಗ್ತಿದೆ ಅಂದಾಗ ನೀವೇಂತಕ್ಕೆ ಅದನ್ನು ಯೂಸ್ ಮಾಡ್ತೀರಾ? ಸೊ ಎಲ್ಲ ಆ್ಯಪ್ನೂ ಯೂಸ್ ಮಾಡಬೇಡಿ ಅಂತ ಹೇಳಲ್ಲ, ಯಾಕಂದರೆ ಕೆಲವೊಂದು ಜೆನ್ಯೂನ್ ಆ್ಯಪ್ಸ್ ಇದೆ. ಸೊ ಅದನ್ನು ಯೂಸ್ ಮಾಡಿ, ಯಾಕಂದರೆ ಅವ್ರಿಗೂ ಒಂದು 250 ರೂಪಾಯಿ ಹೋದರೆ ಅವರು ಎಂತಕ್ಕೂ ಯೂಸ್ ಆಗುತ್ತೆ. ನೀವೂ ಒಳ್ಳೆ ದಾರಿಲಿ ಯೂಸ್ ಮಾಡೋದ್ರಿಂದ ಅದರಿಂದ ಏನೋ ಸೇವಿಂಗ್ಸ್ ಆಗಿ ಇದಾಗಿ ಎಲ್ಲ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಡಿಜಿಟಲ್ ಗೋಲ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡೋ ಆ್ಯಪ್ ಬಗ್ಗೆ ಮಾತಾಡ್ತಾ ಇರೋದು. ಅದು ಯಾವ ಆ್ಯಪ್ ಅಂತೆಲ್ಲ ನಾನು ಹೇಳಲ್ಲ, ಯಾಕಂದರೆ ನಾನು ಆ ಥರ ಎಲ್ಲ ರೆಫರ್ ಮಾಡಲ್ಲ. ಸೊ ನಾನು ಅದನ್ನು ಯೂಸ್ ಮಾಡಿರಬೇಕು, ನನಗೇನಾದ್ರು ಅದರಲ್ಲಿ ಯೂಸ್ಫುಲ್ ಅನಿಸಿರ್ಬೇಕು, ಆವಾಗಲೇ ರೆಫರ್ ಮಾಡೋದು. ನಿಮ್ಗೇನಾದರೂ ಬೇಕು ಅಂದರೆ ಹೇಳಬೇಕಾದ್ರೆ ನಾನು ಕೂಡ ರೆಫರ್ ಮಾಡ್ತೀನಿ. ಕೆಲವೊಂದು ಆ್ಯಪ್ಸ್ ನನಗೂ ಗೊತ್ತಿರೋದಿದೆ. ಸೊ ನಾನು ಸ್ಟಾಕ್ ಮಾರ್ಕೆಟಲ್ಲೂ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀನಿ, ಸೊ ಅದ್ರ ಬಗ್ಗೆನೂ ಐಡಿಯಾ ಇದೆ. ಸೊ ಮ್ಯೂಚುವಲ್ ಫಂಡ್ಸ್ ಬಗ್ಗೆನೂ ಒಂದು ಸ್ವಲ್ಪ ಐಡಿಯಾಸ್ ಇದೆ, ಮತ್ತು ಈ ಥರ ಡಿಜಿಟಲ್ ಗೋಲ್ಡ್ಸ್ ಆ್ಯಪ್ಗಳ ಬಗ್ಗೆನೂ ಒಂದು ಸ್ವಲ್ಪ ಐಡಿಯಾ ಇದೆ. ಬೇಕು ಅಂತ ಹೇಳಿ ಬೇಕಾದ್ರೆ ನಾನು ರೆಫರ್ ಮಾಡ್ತೀನಿ. ಬಟ್ ಈ ರಮ್ಮಿ ಸರ್ಕಲ್ ಆ ಥರ ಲೈಕ್ ಬೆಟ್ಟಿಂಗ್ ಆ್ಯಪ್ಗಳಿರುತ್ತೆ, ಆದಷ್ಟು ಅವಾಯ್ಡ್ ಮಾಡಿ. ಸೊ ನೀವು ಇನ್ಸ್ಟಾಲ್ ಮಾಡೋದ್ರಿಂದ ಅವ್ರಿಗೆ 250 ರೂಪಾಯಿ ಇಲ್ಲಾಂದರೆ 500 ರೂಪಾಯಿ ಹೋಗಲಿ ಬೇಜಾರಾಗಲ್ಲ. ಸೊ ಅವ್ರಿಗೆ 500 ರೂಪಾಯಿ ಹೋಗುತ್ತೆ, ನೀವು ಇದರಲ್ಲೇ ಆಟ ಆಡೋಕ್ಕೆ ಇಳಿತೀರ. ಸೊ 10 ರೂಪಾಯಿ ಕಳ್ಕೊತೀರ, 100 ರೂಪಾಯಿ ಕಳ್ಕೊತೀರ, 100 ರೂಪಾಯಿ ಕಳ್ಕೊಂಡೆ ಹೆಂಗೆ ರಿಕವರಿ ಮಾಡಬೇಕು ಅಂತ 1000 ರೂಪಾಯಿ ಕಳ್ಕೊತೀರ, ಅದನ್ನು ಕಳ್ಕೊಂಡೆ ಅದನ್ನು ರಿಕವರಿ ಮಾಡಬೇಕು ಅಂತ 10,000 ಹೋಗಿ ಲಕ್ಷವರೆಗೂ ರೀಚ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಒಂದೇ ಅರ್ಥ ಮಾಡ್ಕೊಳ್ಳಿ, ರೆಫರ್ ಮಾಡೋರು ಪ್ರಮೋಟ್ ಮಾಡೋರು ಇದರಿಂದ ಹಾಳಾಯ್ತಾ ಇಲ್ಲ. 100ಗೆ 200% ಇದರಿಂದ ಅವರು ಹಾಳಾಯ್ತಾ ಇಲ್ಲ. ಸೊ ಅವರು ದುಡ್ಡು ಮಾಡ್ಕೊತಿದ್ದಾರೆ. ಸೊ ಅವ್ರ ಅಕೌಂಟಲ್ಲಿ 3 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಅಂದರೆ 1 ಲಕ್ಷ ಜನ ಅದನ್ನು ಡೌನ್ಲೋಡ್ ಮಾಡಿ ಲಾಗಿನ್ ಆದರು ಅಂತಲೇ ಇಟ್ಕೊಳ್ಳಿ. ಸೊ ಲಾಗಿನ್ ಆಗಿದ ತಕ್ಷಣ ಅವ್ರಿಗೆ ಇನ್ಸ್ಟೆಂಟಾಗಿ 250 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಹೋಗುತ್ತೆ. 1 ಲಕ್ಷ ಜನ ಫಾಲೋ ಮಾಡ್ಕೊಂಡ್ರೆ ಟಕ್ ಅಂತ ನಿಮಗೆ ಲೆಕ್ಕ ಹೇಳಿದೆ 250 ಲಕ್ಷ. 250 ಲಕ್ಷ ಅಂದರೆ ಏನು ಸಿಂಪಲ್ 2,40,50,00,000. ಸೊ ಇದು ಅವ್ರ ಅಕೌಂಟಿಗೆ ಇನ್ಸ್ಟೆಂಟಾಗಿ ಹೋಗುತ್ತೆ. ಅವ್ರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡ್ಕೊಂಡು ಆರಾಮಾಗಿ ಇರ್ತಾರೆ. ಸೊ ನೀವು ಹಾಳಾಯ್ತಾ ಇರ್ತೀರ. ಇದಕ್ಕೆ ಇದು ಮಾಡ್ಕೊಡ್ಬೇಡಿ, ದಾರಿ ಮಾಡ್ಕೋಬೇಡಿ. ನಿಮ್ಮ ಭವಿಷ್ಯ ನೀವೇ ಹಾಳು ಮಾಡ್ಕೊಳ್ಳೋಕ್ಕೆ ದಾರಿ ಮಾಡ್ಕೋಬೇಡಿ. ಸೊ ಈ ಥರ ಸ್ಕ್ಯಾಮ್ಸ್ಗಳಿಂದ ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತಾ ಗೈಸ್, ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ದೊಡ್ಡದಾಯಿತು. ಸೊ ಬೇಕಾದ್ರೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತುಂಬ ಮಾತಾಡೋದಿದೆ. ಸೊ ಮಾತಾಡೋಣ. ಸೊ ಇದು ಯಾವುದೇ ರೀತಿ ಯಾರನ್ನೇ ಟ್ಯಾಗ್ ಮಾಡಿ ಮಾತಾಡ್ತಾರೋದಾಗಲಿ, ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಾರೋದಾಗಲಿ, ಸೊ ಇದನ್ನು ನಾನು ಯಾವುದೇ ಕಾರಣಕ್ಕೂ ನನ್ನ ಚಾನಲಲ್ಲೇ ಅಥವಾ ನನ್ನ ಕಡೆಯಿಂದ ಆಗಿಲ್ಲ. ಸೊ ನಾನು ಜನರಲಾಗಿ ಎಲ್ಲರಿಗೂ ಹೆಂಗೆ ಹೇಳಬೇಕು ಅದನ್ನು ಹಂಗೆ ಹೇಳಿ ತಲುಪಿಸಿರೋ ಅಂಥದ್ದು ಅಂತ ಹೇಳ್ತಾ ಈ ವಿಡಿಯೋ ತುಂಬ ಲೆಂತಿ ಆಯಿತು ಗೈಸ್. 1/2 hour ಮೇಲೆ ದಾಟಿದೆ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು ಗೈಸ್, ಬಾಯ್, ಟೇಕ್ ಕೇರ್.